ಕೊಪ್ಪಳ ಗವಿಮಠದಲ್ಲಿ ಶಿವಶಾಂತ ಸ್ವಾಮೀಜಿಗಳು ಇರ್ತಾ ಇದ್ರು. ಪ್ರತಿ ದಿವಸ ರೋಗಿಯಾಗಿ ಈ ಯೋಗದಲ್ಲಿ ನಾನು ಬಂದೆ. 1.5-2 ಲಕ್ಷ ರೂಪಾಯಿ ಭಾಳ ದವಾಖಾನೆ ಕರ್ಕೊಂಡು ಅಡ್ಡಾಡಿದ್ರು. ನನಗೆ ಸುಮ್ಮನೆ ನೋಡೋಣ, ಇದೊಂದು ಪ್ರಯತ್ನ ಮಾಡೋಣ ಅಂತ ಸುಮ್ಮನೆ ಟಿ ವಿಯಲ್ಲಿ ಮುಂದೆ ಕುಂತ್ಕೊಂಡು ಪ್ರಾಣಾಯಾಮಗಳನ್ನು, ಆಸನಗಳನ್ನು ಮಾಡ್ತಾ ಹೋದೆ. ವಿತೌಟ್ ಮೆಡಿಸಿನ್ ಎಲ್ಲ ಕಂಟ್ರೋಲ್ ಆಯ್ತು. ಅವಾಗ ಗೊತ್ತಾಯ್ತು ಯೋಗದಲ್ಲಿ ಒಂದು ಏನೋ ಶಕ್ತಿ ಇದೆ ಅಂತ. ಇನ್ನೊಂದು ಘಟನೆ ಏನಾಯ್ತು ಅಂದರೆ, ನನ್ನ ಮಗಳಿಗೆ ಸಣ್ಣವಳಿದ್ದಾಗ ಹೈ ಫೀವರ್ ಬಂದ್ಬಿಡ್ತು. ಹೈ ಫೀವರ್ ಬಂದಾಗ ಏನಾಯಿತು, ಅವಳಿಗೆ ಮೊಣಕಾಲಲ್ಲಿ ಪಸ್ ಆಗಿ ಅಲ್ಲಿ ಬೋನ್ ಎಲ್ಲ ಡ್ಯಾಮೇಜ್ ಆಗಿಬಿಡ್ತು. ಏಕ್ದಮ್ ನಾನು ನಮ್ಮ ಧರ್ಮಪತ್ನಿ ಏಕ್ದಮ್ ಸ್ಟೇಜ್ ಮೇಲೆ ಹೋದಿವಿ. ಸ್ವಾಮೀಜಿಯವರು ಅಡ್ಡ ತಡೆದು ನಿಂದಿರಿಸಿ ಕೇಳಿದ್ವಿ. ಅವಾಗ ಅವ್ರು ಕೆಲವೊಂದು ಆಸನಗಳನ್ನು, ಪ್ರಾಣಾಯಾಮಗಳನ್ನು ಹೇಳಿದರು, ಕೆಲವೊಂದು ಆಯುರ್ವೇದ ಮೆಡಿಸಿನ್ಗಳನ್ನು ಹೇಳಿದರು. ನಾನು ಈ ಯೋಗದಿಂದ ಬಹಳಷ್ಟು ನಾನು ಕಲಿತು ಇದ್ದೀನಿ. ಅದನ್ನು ಕಲಿಸೋದಕ್ಕೆ ನಮಗೆ ಪ್ರೇರಣೆ ಮಾಡಿದವರು ಸ್ವಾಮಿ ರಾಮದೇವ್ ಗುರುಜಿ ಅವರು. ಯುವಕರಲ್ಲಿ ಹೃದಯಾಘಾತ, BP, ಶುಗರ್ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇಂದಿನ ಯುವಕರಿಗೆ ನೀವೇನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಒಂದು ಕ್ಷಣ ಕೆಟ್ಟ ವಿಚಾರ ತಲೆಯಲ್ಲಿ ಹೋಗಬಾರ್ದು, ಒಂದು ಕಣ ಕೆಟ್ಟ ಆಹಾರ ನಮ್ಮ ದೇಹದಲ್ಲಿ ಹೋಗಬಾರ್ದು ಅಂತ ಸ್ವಾಮೀಜಿಯವರು ಹೇಳ್ತಾ ಇರ್ತಾರೆ. ಕೃಷ್ಣಾಜಿ ಅಂತ ಅವ್ರಿಗೆ ಬೋನ್ ಕ್ಯಾನ್ಸರ್ ಇತ್ತು. ಪ್ರತಿ ದಿವಸ ಬೆಳಗ್ಗೆ 2 to 3 hours ಪ್ರಾಣಾಯಾಮ ಮಾಡ್ತಿದ್ರು. ಬೋನ್ ಕ್ಯಾನ್ಸರ್ ಸತಿ ಆರಾಮಾಗಿದೆ. ಯೋಗ ಉಚಿತ, ಆರೋಗ್ಯ ಖಚಿತ. ಎಂದಾದ್ರೂ ನಿಮಗೆ ಸಾಕಪ್ಪ ಈ ಸಂಘಟನೆ ಸೇವೆ ಸಾಕು ಬಿಟ್ಟು ಬಿಡೋಣ ಅಂತ ಅನಿಸಿದ್ದು ಏನಾರು ಇದೇನ ಘಟನೆ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಬಿಚ್ಕಲ್ ಡೈರೀಸ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ದಿನದ ವಿಶೇಷ ಕ್ಷಣದಲ್ಲಿ ನಮ್ಮೊಂದಿಗೆ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ಯೋಗವನ್ನು ಕೇವಲ ಒಂದು ಅಭ್ಯಾಸವಾಗಿ ನೋಡದೆ ತಮ್ಮ ಜೀವನದಲ್ಲಿ ಉಸಿರಾಗಿಸಿಕೊಂಡು ಸಾವಿರಾರು ಜನರ ಬದುಕಿನಲ್ಲಿ ಆರೋಗ್ಯ, ನೆಮ್ಮದಿ ಮತ್ತು ಆತ್ಮವಿಶ್ವಾಸದ ಬೆಳಕನ್ನು ಮೂಡಿಸಿದ ಮಹನೀಯರಾಗಿದ್ದಾರೆ. ಪತಂಜಲಿ ಯೋಗ ಸಮಿತಿ ಉತ್ತರ ಕರ್ನಾಟಕದ ಸಹ ರಾಜ್ಯ ಪ್ರಭಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಗೌರವಾನ್ವಿತ ಶ್ರೀ ಶರಣಬಸವ CH ಅವರು ತಮ್ಮ ನಿಸ್ವಾರ್ಥ ಸೇವೆ ಮತ್ತು ಸರಳತೆ, ಯೋಗದ ಮೇಲಿನ ಅಪಾರ ಪ್ರೀತಿಯಿಂದ ಅಸಂಖ್ಯಾತ ಜನರಿಗೆ ಸ್ಫೂರ್ತಿಯಾಗಿದ್ದಾರೆ. ಯೋಗದ ಮೂಲಕ ದೇಹವನ್ನು ಮಾತ್ರವಲ್ಲ, ಮನಸ್ಸನ್ನು ಮತ್ತು ಬದುಕನ್ನು ಸಹ ರೂಪಿಸಬಹುದು ಎಂಬುದನ್ನು ತಮ್ಮ ಜೀವನದ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಅವರ ಪ್ರತಿಯೊಂದು ಹೆಜ್ಜೆಯಲ್ಲೂ ಸೇವೆ ಇದೆ, ಪ್ರತಿಯೊಂದು ಮಾತಿನಲ್ಲೂ ಪ್ರೇರಣೆ ಇದೆ, ಪ್ರತಿಯೊಂದು ಕಾರ್ಯದಲ್ಲೂ ಸಹ ಸಮಾಜದ ಒಳಿತಿನ ಚಿಂತನೆ ಇದೆ. ಇಂಥ ಅಪರೂಪದ ಯೋಗ ಸಾಧಕನನ್ನ ಇಂದು ನಮ್ಮ ನಡುವೆ ಕಾಣುವುದೇ ನಮ್ಮೆಲ್ಲರ ಭಾಗ್ಯ. ಬನ್ನಿ, ಅವರ ಅಮೂಲ್ಯ ಅನುಭವಗಳನ್ನ, ಜೀವನದ ಪಯಣ ಮತ್ತು ಯೋಗದ ಸಂದೇಶಗಳನ್ನ ಆಲಿಸೋಣ. ಗೌರವಾನ್ವಿತ ಪತಂಜಲಿ ಯೋಗ ಸಮಿತಿ ಉತ್ತರ ಕರ್ನಾಟಕದ ಸಹ ರಾಜ್ಯ ಪ್ರಭಾರಿಗಳಾದಂಥ ಶ್ರೀ ಶರಣಬಸವ CH ಅಣ್ಣನವ್ರನ್ನ ಪ್ರೀತಿಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮಸ್ಕಾರ. ಓಂ ಜಿ. ನಮಸ್ತೆ ಸರ್. ನಮಸ್ತೆ. ನಾವು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಇದ್ದೇವೆ. ಈ ದಿನ ವಿಶೇಷವಾಗಿ ಒಬ್ಬ ಯೋಗ ಸಾಧಕನನ್ನ ನಾವು ಸಮಾಜಕ್ಕೆ ಪರಿಚಯಿಸಬೇಕನ್ನೋ ಕಲ್ಪನೆ ಜೊತೆಗೆ ಈ ದಿನದ ಸಂದರ್ಶನ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ತಮ್ಮನ್ನು ಆಹ್ವಾನ ಕೊಟ್ಟಿದ್ದೇವೆ. ನಮಗೆ ವಿಶೇಷವಾಗಿ ನಿಮ್ಮ ಬಾಲ್ಯದ ಬಗ್ಗೆ ತಿಳಿದುಕೊಳ್ಬೇಕು ಅನ್ನೋದು ತುಂಬ ಆಸಕ್ತಿ ಇದೆ. ಹಾಗಾಗಿ ನಿಮ್ಮ ಬಾಲ್ಯ ಮತ್ತು ಶಿಕ್ಷಣ ಹೇಗಿತ್ತು, ಎಲ್ಲಿ ನಡೆಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದಾ? ನಮಸ್ಕಾರ. ಎಲ್ಲರಿಗೂ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ನನ್ನ ಬಾಲ್ಯ ಆದಷ್ಟು ನನ್ನ ವಿದ್ಯಾಭ್ಯಾಸ ಆಗಿದ್ದು ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ. ನಮ್ಮ ತಂದೆಯವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ಹೀಗಾಗಿ ಅವರು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗ್ತಾಯಿದ್ರು ಅಲ್ಲೆಲ್ಲ ನನ್ನ ವಿದ್ಯಾಭ್ಯಾಸ ನಡೆದಿದೆ. ನನ್ನ ಮಿಡ್ಲ್ ಸ್ಕೂಲೆಲ್ಲ ಆಗಿದ್ದು ರಾಯಚೂರು ಜಿಲ್ಲೆಯಲ್ಲಿ. ನನ್ನ ಹೈಸ್ಕೂಲ್ ಜೀವನ ಎಲ್ಲ ನಾನು ಮುಗಿದಿದ್ದು ಕೊಪ್ಪಳ ಜಿಲ್ಲೆಯಲ್ಲಿ, ಕೊಪ್ಪಳ ಗವಿಮಠದಲ್ಲಿ, ಗವಿಸಿದ್ದೇಶ್ವರ ಮಠದಲ್ಲಿ. ಅವಾಗ ಶಿವಶಾಂತ ಸ್ವಾಮೀಜಿಗಳು ಇರ್ತಾ ಇದ್ರು. ಪ್ರತಿ ದಿವಸ ಅವರು ಸಾಯಂಕಾಲ ನಮ್ಮ ಕ್ಲಾಸ್ಗಳಿಗೆ ಭೇಟಿ ಕೊಡ್ತಿದ್ರು. ಅಲ್ಲೇ ನನ್ನ ವಿದ್ಯಾಭ್ಯಾಸ ಆಗಿದ್ದು. 1987ರಲ್ಲಿ ನಂದು SSLC ಮುಗೀತು. ಆಮೇಲೆ ಫಸ್ಟ್ ಇಯರು, ಸೆಕೆಂಡ್ ಇಯರು ನಾನು ಅಲ್ಲೇ ಗವಿಮಠದಲ್ಲೇ ಮಾಡಿ ವಾಪಸ್ ನಾವು ಕಾರಟಗಿಗೆ ಬಂದಾಗ, ಬಿಸ್ನೆಸ್ಗೆ ನಾವು ಬಂದಾಗ ಅದು ನನ್ನ ಓದು ಅಲ್ಲಿಗೆ ಡಿಸ್ಕಂಟಿನ್ಯೂ ಆಯಿತು. ನಮ್ಮ ಬಾಲ್ಯದಲ್ಲಿ ಎಲ್ಲ ಆಟಗಳಿದ್ವಿ. ನಾವು ರಜದಲ್ಲಿ ಮನೇಲೇ ಇರ್ತಿರ್ಲಿಲ್ಲ. ಬೆಳಗ್ಗೆ ಊಟ ಮಾಡ್ಕೊಂಡು ಹೋದ್ರೆ ಮಧ್ಯಾಹ್ನ ಊಟಕ್ಕೆ ಹೋಗ್ತಿದ್ವಿ. ಸಾಯಂಕಾಲ ಬರೀ ಹೊರಗಡೆ ಆಡ್ತಿದ್ವಿ. ಗೋಲಿ, ಚಿನ್ನಿದಾಂಡ, ಆಮೇಲೆ ಅವಾಗಿನ್ನು ಕ್ರಿಕೆಟ್ ನಾವು ಇನ್ನೂ ಅಷ್ಟೇನು ಇದ್ದಿಲ್ಲ. ನಾವು ಫುಟ್ಬಾಲ್ ಸ್ವಲ್ಪ ಜಾಸ್ತಿ ಆಡ್ತಾಯಿದ್ವಿ ನಮ್ಮೆಲ್ಲ ಗೆಳೆಯರ ಬಳದಿಂದ. ಹೀಗಾಗಿ ನಾವೆಲ್ಲ ಬಾಲ್ಯ ಕಳೆದಿದ್ದೆ ಎಲ್ಲಿ? ನಮ್ಮದೆಲ್ಲ ಬಾಲ್ಯ ಕಳೆದಿದ್ದೆಲ್ಲ ಕೊಪ್ಪಳ
ಮತ್ತು ಕೌತಾಳ ಅಲ್ಲೇ ನಮ್ಮದು ಬಾಲ್ಯ ಕಳೆದಿದ್ದು. ಅಲ್ಲೇ ನಮ್ಮದೆಲ್ಲ ಫ್ರೆಂಡ್ಸು ಎಲ್ಲ ಇರೋದೆಲ್ಲ ಅಲ್ಲೇ. ಈ ಸದ್ಯದ ಮಟ್ಟಿಗೆ ನೀವು ವೃತ್ತಿ ಅಥವಾ ಪ್ರವೃತ್ತಿ ಅಂದರೆ ಏನು ಮಾಡ್ತಾ ಇದ್ದೀರಿ ಅಂತ ತಿಳಿಸ್ಬೋದಾ? ನಾನು ವೃತ್ತಿಯಲ್ಲಿ ಒಬ್ಬ ರೈಸ್ ಬಿಸ್ನೆಸ್ ಮ್ಯಾನು. ನಮ್ಮದು ಒಂದು ಕೋಆಪರೇಟಿವ್ ಸೊಸೈಟಿಯ ಅಲ್ಲಿ ನಾನು ಅಧ್ಯಕ್ಷನಾಗಿದ್ದೆ. ಮತ್ತು ನಮ್ಮದು ಒಂದು ಬೈಕ್ ಶೋರೂಮ್ ಇದೆ. ಆಮೇಲೆ ಪತಂಜಲಿ ಒಂದು ಶಾಪ್ ಇದೆ. ಅದನ್ನು ನಮ್ಮ ಧರ್ಮಪತ್ನಿಯವರು ಅದನ್ನು ನೋಡ್ಕೊಂಡು ಹೋಗ್ತಾರೆ. ಅವರು ಮತ್ತು ನನ್ನ ರೈಸ್ ಬಿಸ್ನೆಸ್ನಲ್ಲೂ ಅವರು ನನಗೆ ಹೆಲ್ಪ್ ಮಾಡ್ತಾರೆ ಅವರು. ಹೀಗಾಗಿ ನಾನು ಇದು ಯೋಗ ನನಗೊಂದು ಪ್ಯಾಷನ್ ಇದ್ದಂಗೆ ಅದು. ಯಾಕಂದರೆ ನಾನು ಯೋಗದಿಂದ ಬಹಳಷ್ಟು ನಾನು ಕಲಿತು ಇದ್ದೀನಿ. ಅದನ್ನು ಕಲಿಸೋದಕ್ಕೆ ನಮಗೆ ಪ್ರೇರಣೆ ಮಾಡಿದವರು ಸ್ವಾಮಿ ರಾಮದೇವ್ ಗುರೂಜಿ ಅವರು. ಅವರಿಂದ ಪ್ರೇರಣೆಯಿಂದ ನಾನು ವೃತ್ತಿಯಲ್ಲೂ ಮತ್ತು ಪ್ರವೃತ್ತಿಯಲ್ಲೂ ಕಂಟಿನ್ಯೂ ಆಗಿ ಆ ಸಾಧನೆಯಲ್ಲೇ ಇರ್ತಾ ಇದ್ದೀನಿ. ಅಂದರೆ ವೃತ್ತಿಯಿಂದ ಒಬ್ಬರು ಬಿಸ್ನೆಸ್ ಮ್ಯಾನ್, ಪ್ರವೃತ್ತಿಯಿಂದ ಒಬ್ಬ ಯೋಗ ಸಾಧಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಿ. ಹೌದು. ನಿಮ್ಗೆ ಯೋಗದತ್ತ ನಿಮ್ಮ ಮೊದಲ ಹೆಜ್ಜೆ ಯಾವಾಗ ಇಟ್ಟಿದ್ದು? ಏನಕ್ಕೆ ಈ ಕಡೆ ಬರ್ಬೇಕು ಅನಿಸ್ತು? ನಾನು ಯೋಗ ಮೊದಲು ನಾನಿನ್ನು ಯೋಗದ ಬಗ್ಗೆ ನನಗೇನು ಅಷ್ಟಿರಲಿಲ್ಲ. 2005ರಲ್ಲಿ ನಾನು ಯೋಗದಲ್ಲಿ ಬಂದೆ. ಯಾಕಂದರೆ ಆವಾಗ ನಾನು ಒಂದು ರೋಗಿಯಾಗಿ ಈ ಯೋಗದಲ್ಲಿ ನಾನು ಬಂದೆ. ಯಾಕಂದರೆ 2005ರಲ್ಲಿ ನಾನು ಸ್ವಲ್ಪ ಒಂದು ಅಲರ್ಜಿ ಮತ್ತು ಮಸಲ್ಸ್ ಬ್ಯಾಕ್ ಪೇನ್ ಅಂತ ಒಂದು ಪೇಷಂಟಾಗಿ ಆವಾಗೇ ನಾನು ಕನಿಷ್ಠ 1.5-2 ಲಕ್ಷ ರೂಪಾಯಿ ನಮ್ಮ ಎಲ್ವಿಟ್ ಸೋಪ್ನವ್ರು ನಮ್ಮ ಮಾವನವರು ಭಾಳ ದವಾಖಾನೆ ಕರ್ಕೊಂಡು ಅಡ್ಡಾಡಿದ್ರು ನನಗೆ. ಅವಾಗೇನೋ ಪ್ರತಿ ದಿವಸ ಸ್ವಾಮೀಜಿಯವ್ರದ್ದು, ರಾಮದೇವ್ ಗುರೂಜಿ ಅವ್ರದ್ದು ಟಿ ವಿಯಲ್ಲಿ ಪ್ರತಿ ದಿವಸ ಲೈವ್ ಬರ್ತಾಯಿತ್ತು. ಆ ಕಾರ್ಯಕ್ರಮ ನೋಡಿ ನಾನು ಬೆಳಗ್ಗೆ ಎದ್ದು ಟಿ ವಿ ಹಚ್ಕೊಂಡು ಯೋಗ ಮಾಡ್ತಾ ಒಂದು 6 ತಿಂಗಳಲ್ಲಿ ಇದೆಲ್ಲ ರೋಗಗಳು ನನಗೇನಾಯ್ತು ಅಂದರೆ ವಿತೌಟ್ ಮೆಡಿಸಿನ್ ಎಲ್ಲ ಕಂಟ್ರೋಲ್ ಆಯ್ತು. ಅವಾಗ ಗೊತ್ತಾಯ್ತು ಯೋಗದಲ್ಲಿ ಒಂದು ಏನೋ ಶಕ್ತಿ ಇದೆ ಅಂತ. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದು ಯಾರು ಅಂತ? ಯೋಗದಿಂದನೇ ಇದೆಲ್ಲ ಗುಣ ಆಗ್ಬೋದು ಅಂತ ಹೇಳಿ? ಇಲ್ಲ, ಏನಾಯ್ತು ಅಂದರೆ ನಾನು ಹಾಸ್ಪಿಟ್ಲಿಗೆ ತೋರಿಸಿದಾಗ ಅದು ರಿಸಲ್ಟ್ ಬರಲಿಲ್ಲ. ಟ್ಯಾಬ್ಲೆಟ್ ತೊಗೊಳದಾಗ ಅಷ್ಟೇ ಆರಾಮಾಗೋದು. ಟ್ಯಾಬ್ಲೆಟ್ ಬಿಟ್ಟಾಗ ಮತ್ತೆ ವಾಪಸ್ ಬಂದಾಗ ಏನಾಯ್ತು ನನಗೆ ಇದೇನು ಎಲ್ಲಿ ಎಂಡ್ ಆಗಲ್ಲ ಅನಿಸಿದಾಗ ಅವಾಗೇನೋ ಯೋಗ ಸ್ವಲ್ಪ ಸ್ವಾಮೀಜಿಯವರು ಬೆಳಿಗ್ಗೆ ಟಿ ವಿಯಲ್ಲಿ ನೋಡ್ತಾ ಇದ್ವಿ. ಅವಾಗ ಲೈವ್ ಬರ್ತಾ ಇದ್ರು. ಎಲ್ಲ ನಮ್ಮ ಇಡೀ ಭಾರತದಾದ್ಯಂತ ಸ್ವಾಮೀಜಿಯವರು ಲೈವ್ ಕಾರ್ಯಕ್ರಮ ಕೊಡ್ತಿದ್ರು. ಅವಾಗ ಟಿ ವಿಯಲ್ಲಿ ಬೆಳಿಗ್ಗೆ 5 ಗಂಟೆಯಿಂದ 7 ಗಂಟೆವರೆಗೂ ಲೈವ್ ಬರ್ತಾ ಇತ್ತು. ಸುಮ್ಮನೆ ನೋಡೋಣ, ಇದೊಂದು ಪ್ರಯತ್ನ ಮಾಡೋಣ ಅಂತ ಸುಮ್ಮನೆ ಟಿ ವಿಯಲ್ಲಿ ಮುಂದೆ ಕುಂತ್ಕೊಂಡು ಪ್ರಾಣಾಯಾಮಗಳನ್ನು, ಆಸನಗಳನ್ನು ನಾವು ಮಾಡ್ತಾ ಹೋದೆ. ಅವ್ರು ಹೆಂಗೆ ಹೇಳಿದ್ರು ಸ್ವಾಮೀಜಿ ಹಂಗೆ ಸೀರಿಯಸ್ ಆಗಿ ಮಾಡಿದಾಗ ಅದೇನಾಯಿತು, ಅದು ಒಳ್ಳೆ ರಿಸಲ್ಟನ್ನು ನಾನು ಕೊಡ್ತೀನಿ. ಅಂದರೆ ಒಬ್ಬ ಪೇಷಂಟಾಗಿ ಒಳಗಡೆಗೆ ಬಂದು ಇವತ್ತು ಯೋಗದ ಮುಖಾಂತರ ಅನೇಕ ಪೇಷಂಟ್ಗಳನ್ನು ನೀವು ಗುಣಪಡಿಸ್ತಾ ಇದ್ದೀರಾ. ಯೋಗವನ್ನು ನಿಮ್ಮ ಜೀವನದ ಭಾಗವಾಗಿಸಿಕೊಳ್ಳಲು ಕಾರಣವಾದ ಮುಖ್ಯವಾದ ಘಟನೆ ಯಾವುದು ಅಂತ ಹೇಳ್ತೀರಿ? ಇನ್ನೊಂದು ಘಟನೆ ಏನಾಯ್ತು ಅಂದರೆ, ನನ್ನ ಮಗಳಿಗೆ ಸಣ್ಣವಳಿದ್ದಾಗ ಸ್ವಲ್ಪ ಅದು ಅಮ್ಮ ಅಂತ ಬರ್ತಿತ್ತು ಮಕ್ಕಳಿಗೆ. ಅದು ಹೈ ಫೀವರ್ ಬಂದುಬಿಡ್ತು. ಹೈ ಫೀವರ್ ಬಂದಾಗ ಏನಾಯಿತು, ಅವಳಿಗೆ ಮೊಣಕಾಲಲ್ಲಿ ಪಸ್ ಆಗಿ ಅಲ್ಲಿ ಬೋನ್ ಎಲ್ಲ ಡ್ಯಾಮೇಜ್ ಆಗಿಬಿಡ್ತು. ಅವಾಗ ಏನಾಯಿತು, ನನಗೆ ಭಾಳ ಇದಾಯಿತು. ಏನು ಮಾಡೋದು ಏನಿಲ್ಲ ಅಂತೇಳಿ ನನಗೆ ಆಪರೇಷನ್. ಅವಾಗ ನನ್ನ ಮಗಳಿಗೆ ಕನಿಷ್ಠ ಒಂದು 1-1.5-2 ವರ್ಷ ಇರ್ಬೋದು. ಹೌದಾ? ಆವಾಗ ಏನಾಯಿತು, ನಾನು ಅದನ್ನು ಅವಾಗ ಸ್ವಾಮೀಜಿಯವರು ಇದಕ್ಕೆ ಬಂದಿದ್ರು, ಕಲಬುರಗಿಗೆ ಸ್ವಾಮಿ ರಾಮದೇವ್ಜಿ ಗುರೂಜಿ ಬಂದಾಗ ಅವಾಗ ಅವ್ರನ್ನ ಭೇಟಿ ಆಗಲಿಕ್ಕೆ ನಾನು ನಮ್ಮ ಧರ್ಮಪತ್ನಿ ಹೋಗಿದ್ವಿ. ಕಲಬುರಗಿ ಕಂಪು ಕಲಬುರಗಿ ಕಂಪು ಕಾರ್ಯಕ್ರಮ ಬಂದಾಗ ಅವಾಗ ಇನ್ನೂ ನಮ್ಮ ಪರಿಚಯ ಇರಲಿಲ್ಲ ಸ್ವಾಮೀಜಿಯವ್ರದ್ದು. ಅಲ್ಲಿ ಇನ್ನೂ ನಾನು ಎಂಟ್ರಿ ಆಗಿರಲಿಲ್ಲ. ನಾನು ನಮ್ಮ ಧರ್ಮಪತ್ನಿ ಸ್ಟೇಜ್ ಮೇಲೆ ಹೋದ್ವಿ. ಸ್ವಾಮೀಜಿಯವ್ರ ಅಡ್ಡ ತಡೆದು ನಿಂದಿರಿಸಿ ಕೇಳಿದ್ವಿ. ಅವಾಗ ಅವ್ರು ಕೆಲವೊಂದು ಆಸನಗಳನ್ನು, ಪ್ರಾಣಾಯಾಮಗಳನ್ನು ಹೇಳಿದರು, ಕೆಲವೊಂದು ಆಯುರ್ವೇದ ಮೆಡಿಸಿನ್ಗಳನ್ನು ಹೇಳಿದರು. ಅವಾಗ ಪ್ರತಿ ದಿವಸ ಮಾಡಿಸ್ತಾ ಬಂದೆ. ನೇರವಾಗಿ ಸ್ವಾಮೀಜಿಯನ್ನು ವೇದಿಕೆ ಹತ್ರ ಭೇಟಿಯಾಗಿ ಅವ್ರನ್ನ ನಿಂತ್ಕೊಂಡು ಅಷ್ಟು ರಶ್ ಇದ್ರು ನಿಂತ್ಕೊಂಡು ನಮಗೆ ಅದರ ಮಾಹಿತಿಯನ್ನು ಕೊಟ್ಟರು. ಆವಾಗಿಂದ ಸ್ವಲ್ಪ ಅವಳ ಮೇಲೆ ನಾನು ಪ್ರಯೋಗ ಮಾಡ್ತಾ ಬಂದೆ. ನನಗೆ ಆವಾಗ ನನಗೆ ಭಾಳ ಖುಷಿ ಆಯಿತು. ಈಗೆಲ್ಲ ಒಳ್ಳೆ ಆ್ಯಕ್ಟಿವ್ ಅದಾಳೆ, ಒಳ್ಳೆ ಡ್ಯಾನ್ಸರ್ ಅದಾಳೆ. ಅವಳು ಭರತನಾಟ್ಯ ಮಾಡ್ತಾಳೆ, ವೆಸ್ಟರ್ನ್ ಡ್ಯಾನ್ಸ್ ಮಾಡ್ತಾಳೆ, ಒಳ್ಳೆ ಹಾಡುಗಾರ್ತಿ ನನ್ನ ಮಗಳು. ನಿಮಗೆ ಆ ಘಟನೆಯಿಂದ ಪ್ರೇರಣೆ ಆಯಿತು. ಅಂದರೆ ಈಗ ಯೋಗ ಕಲಿಯುವ ಆರಂಭ ದಿನಗಳಲ್ಲಿ ನೀವು ಎದುರಿಸಿದ ಕಷ್ಟಗಳು ಅಥವಾ ಸಮಸ್ಯೆಗಳು ಯಾವ ಇದರಲ್ಲಿ ಯೋಗದಲ್ಲಿ? ಇಲ್ಲ, ಯೋಗದಲ್ಲಿ ಕಷ್ಟಗಂತ ಏನಿಲ್ಲ. ಇವಾಗ ಭಾಳ ಜನರಿಗೆ ಅದು ಆಗಿದೆ. ಯಾಕಂದರೆ ಯೋಗ ಅಂದ್ಕೊಳ್ಳೆ ನಾವು ಕರ್ಕೊಂಡು ಹೋಗಿ ಏನೋ ಈ ಕಾಲು ತೊಗೊಂಡೋಗಿ ಹಿಂಗೆ ಕೊಳ್ಳ ಹಾಕಿ ಕೂಡಿಸ್ಬಿಡ್ತಾರೇನೋ, ಆ ಆಸನ ಈ ಆಸನ ಹಾಕಿ ನಮ್ಗೇನು ಆಗ್ತದೇನೋ ಅಂತ ಭಯ. ಇಲ್ಲ, ಸ್ವಾಮೀಜಿಯವ್ರು ಏನು ಮಾಡಿದ್ದಾರೆ ಅಂದರೆ ಒಂದೊಂದು ರೋಗಕ್ಕೆ ಒಂದೊಂದು ಆಸನಗಳನ್ನು ನೀಟಾಗಿ ಮಾಡಿ ಜೊತೆಗೆ ಪ್ರಾಣಾಯಾಮ ಜೊತೆಗೆ ಮಾಡಿರೋದ್ರಿಂದ ನನಗೆ ಯಾವುದೂ ಯೋಗ ಕಲೀಲಿಕ್ಕೆ ತೊಂದರೆ ಆಗಲಿಲ್ಲ. ಯಾಕಂದರೆ ಹಂಗಿದ್ದಾಗ ಏನಾಗ್ತದೆ, ಜನರು ಯೋಗವನ್ನು ಮಾಡ್ತಾರೆ. ನಾವು ಬಂದಾಗ ಒಮ್ಮೆಲೆ ನಾವು ಟಫ್ ಆಸನಗಳನ್ನು ಮಾಡಿದಾಗ ಅವ್ರಿಗೆ ಏನಾಗ್ತದೆ, ಮಾಡೋಕ್ಕಾಗಲ್ಲ.
ಸಲೀಸಾಗಿ ಮೊದಲು ನಮ್ಗೆ ಯಾವ್ದ್ಯಾವ್ದು ಸುಲಭವಾದ ಆಸನ ನಾವು ಮಾಡ್ತಾ ಹೋದಂಗೆಲ್ಲ ನಮಗೆ ಅದು ಈಸಿ ಆಗ್ತಾ ಬರ್ತದೆ. ನೀವು ಯೋಗಕ್ಕೆ ಬಂದಾಗ ಮೊದಲಿಗೆ ನಿಮ್ಗೆ ಗುರು ಅಂತ ಸಿಕ್ಕಿದ್ದು ಯಾರು, ಯಾವಾಗ? ನಮಗೆ ಫಸ್ಟ್ ಗುರು ಅಂತ ಸಿಕ್ಕಿದ್ದು ಫಸ್ಟ್ ನಾವು ಸ್ವಾಮಿ ರಾಮದೇವರ ಟಿ ವಿಯಿಂದ ನೋಡಿದ್ವಿ. ಅದಕ್ಕೆ ನಾವು ಪ್ರೇರಣೆ ಆಗಿದ್ದು ನಮ್ಮ ಭವಲಾಲ್ ಗುರುಜಿ, ನಮ್ಮ ರಾಜ್ಯ ಪ್ರಭಾರಿಗಳಾದ ಭವಲಾಲ್ ಆರ್ಯ ಅವರು. ಭವಲಾಲ್ ಆರ್ಯ ಗುರುಗಳು. ಹೌದು. ಅವ್ರ ಪ್ರೇರಣೆಯಿಂದ ಅವ್ರ ಗುರುಗಳಾಗಿ ಸ್ವೀಕಾರ ಮಾಡಿ ಅಲ್ಲಿಂದ ಯೋಗಾಭ್ಯಾಸ ಶುರು ಮಾಡಿದ್ದೀನಿ. ಒಳ್ಳೆಯದು. ಜೀವನದಲ್ಲಿ ಅತ್ಯಂತ ಕಷ್ಟದ ಸಮಯದಲ್ಲಿ ಯೋಗ ನಿಮ್ಗೆ ಹೇಗೆ ನೆರವಾಗಿದೆ ಅಂತ ಹೇಳ್ಬೋದು ನೀವು? ಅದೇ ಹೇಳಿದ್ನಲ್ಲ, ಅವಾಗ ನನ್ನ ಮಗಳದೊಂದು ನಂದೊಂದು ಹಿಂಗಿದ್ದಾಗ ಏನಾಗ್ತದೆ, ಅದು ನಮಗೆ ಅದರಿಂದ ಒಂದು ಒಳ್ಳೆಯದಾದಾಗ ನಮಗದು ರೂಢಿ ಆಗ್ತದೆ. ಯೋಗ ನಮಗೊಂದು ಪ್ರೇರಣೆ ಆಗ್ತದೆ. ಈಗ ನಾವು ಸಾಮಾನ್ಯ ಜನರ ದಿನಚರಿ ಹೇಗಿರುತ್ತೆ ಅಂತಂದರೆ, ರಾತ್ರಿ 12 ಗಂಟೆಗೆ ಮಲಗೋದು, ಬೆಳಗ್ಗೆ 8 ಗಂಟೆಗೆ ಎದ್ದೇಳೋದು, ಈ ಥರ ಇರುತ್ತೆ. ನೀವು ಯೋಗಿಗಳು, ನಿಮ್ಮ ದಿನಚರಿ ಹೇಗಿರುತ್ತೆ ಅಥವಾ ನಿಮ್ಮ ಒಂದು ದಿನವನ್ನು ಹೇಗೆ ಪ್ರಾರಂಭಿಸ್ತೀರ ಅಂತ ಹೇಳ್ಬೋದು, ತಿಳಿಸ್ಬೋದು ನಮಗೆ? ಸ್ವಾಮೀಜಿಯವರು ಯಾವನ್ನ ಹೇಳ್ತಿರ್ತಾರೆ, ಜೋ ಜಲ್ದಿ ಉಠೇಗ ಉಸ್ಕೆ ಸಾಥ್ ಮೇ ಉಸ್ಕಾ ಅದೃಷ್ಟ ಜಾಗ್ ಜಾತಾ ಅಂತ. ಯಾರು ಬೇಗ ಹೇಳ್ತಾರೆ ಅವ್ರ ಜೊತೆಗೆ ಅವ್ರ ಅದೃಷ್ಟ ಜೊತೆಗೆ ಹೇಳ್ತದಂತೆ. ಹೀಗಾಗಿ ನಾನು ಪ್ರತಿ ದಿವಸ ನಾನು 5:30 ನಂದು ವೇಕಪ್ಪು. ಪ್ರತಿ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ. ಕುಡಿದ ತಕ್ಷಣ ಪ್ರತಿ ದಿವಸ ಸೂರ್ಯ ನಮಸ್ಕಾರ ಆಸನಗಳನ್ನು ಮಾಡಿದ ಮೇಲೆ ಸ್ವಲ್ಪ ಆಯುರ್ವೇದ ಮೆಡಿಸಿನ್, ಅಲೋವೆರಾ, ಗೋಮೂತ್ರ, ಇಂಥ ಆಯುರ್ವೇದ ಮೆಡಿಸಿನ್ಗಳನ್ನು ತೊಗೊತೀನಿ. ಪ್ರತಿ ದಿವಸ ಒಂದು ವೆಜಿಟೇಬಲ್ ಜ್ಯೂಸು, ಬೀಟ್ರೂಟ್ ಆಗಲಿ, ಸೋರೆಕಾಯಿ, ಕುಂಬಳೆಕಾಯಿ, ಇಂಥ ಜ್ಯೂಸ್ಗಳನ್ನು ಪ್ರತಿ ದಿವಸ ನನ್ನ ಶೆಡ್ಯೂಲಲ್ಲಿ ಇರ್ತದೆ. ಸ್ವಾಮೀಜಿ ಹೇಳ್ತಾ ಇರ್ತಾರೆ, ಒಂದು ಕ್ಷಣ ಕೆಟ್ಟ ವಿಚಾರ ತಲೆಯಲ್ಲಿ ಹೋಗಬಾರ್ದು, ಒಂದು ಕಣ ಕೆಟ್ಟ ಆಹಾರ ನಮ್ಮ ದೇಹದಲ್ಲಿ ಹೋಗಬಾರ್ದು ಅಂತ ಸ್ವಾಮೀಜಿ ಅವ್ರು ಹೇಳ್ತಾ ಇರ್ತಾರೆ. ಗೋಮೂತ್ರ ಕಂಪಲ್ಸರಿ ನಾನು ಪ್ರತಿ ದಿವಸ 10 ml ಕಂಪಲ್ಸರಿ ಗೋಮೂತ್ರ ತಗೊಳ್ತೀನಿ. ಇದು ಕನಿಷ್ಠ ಒಂದು 15 ವರ್ಷ ಆಯ್ತು. ಪ್ರತಿ ದಿವಸ ನಾನು ನಮ್ಮ ಧರ್ಮಪತ್ನಿ ಇಬ್ರು ಅದನ್ನು ಮಾಡಿ. ಯಾಕಂದ್ರೆ ನನ್ನ ಜೊತೆಯಾಗಿ ಇದಕ್ಕೆ ಮೇನ್ ಅಂದರೆ ಅವ್ರು ಸಾತಿರೋದ್ರಿಂದನೇ ಇದೆಲ್ಲ ಆಗ್ತಾ ಇರೋದು. ಯಾಕಂದ್ರೆ ಏನಾಗ್ತದೆ, 2 ಬಂಡಿ ಗಾಲಿಗಳು ಸಮನಾಗಿ ಹೋಗ್ಬೇಕು. ನಾನೊಂದು ಕಡೆ ಅವರೊಂದು ಕಡೆ ಹೋದರೆ ಇವೆಲ್ಲ ಆಗಲ್ಲ. ಅದಾದ ನಂತರ ನಿಮ್ಮದೊಂದು ಸ್ವದೇಶ ಅಂಗಡಿ ಇದೆ, ಅಲ್ಲಿ ಸ್ವದೇಶ ವಸ್ತುಗಳು ಸಿಗ್ತವೆ. ಅದನ್ನು ಮಾಡ್ಲಿಕ್ಕೆ ಮೂಲ ಪ್ರೇರಣೆ ಏನು, ಏನಕ್ಕಾಗಿ ಮಾಡಿದ್ದು? ನಮಗೆ ಈ ಸ್ವದೇಶಿ ಹುಚ್ಚು ಬಂದಿದ್ದು ನಮ್ಮ ರಾಜುಭಾಯ್ ದೀಕ್ಷಿತ್ ಅವರಿಂದ. ಅವರು ಕಾರಟಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು. ಇಲ್ಲೇ ನಮ್ಮ ಎಲಿವಿಟಿ ಕಾಂಪ್ಲೆಕ್ಸ್ ಪಕ್ಕದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು. ಅವಾಗ ನಾವು ಹೋಗಿದ್ವಿ ಸುಮ್ಮನೆ. ಅವಾಗ ನಾವು ಇಲ್ಲಿ ಅಂಗಡಿಯಲ್ಲಿ, ಮಾವರ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೆ. ಸಾಯಂಕಾಲ ಅವ್ರ ಸ್ಪೀಚ್ ಕೆಳಗೆ ಅವಾಗ ಸ್ವಲ್ಪ ಹಿಂದೆ ಬರ್ತಾ ಇತ್ತು. ಅವತ್ತು ಒಂದು ಮಾತು ಹೇಳಿದ್ರು ಅವರು, ಕೋಕೋ ಕೋಲಾ ಪೆಪ್ಸಿ ಬಗ್ಗೆ. ಆವತ್ತಿಂದ ನಾನು ಇವತ್ತಿನವರೆಗೂ ಅದನ್ನು ಮುಟ್ಟಿಲ್ಲ. ಅವರೇ ನನಗೆ ಈ ಸ್ವದೇಶಿ ಪ್ರೇರಣೆ. ಇದಕ್ಕೆ ಮತ್ತೆ ನನಗೆ ಸಾಥ್ ಕೊಟ್ಟವರಂದ್ರೆ ನಮ್ಮ ಭವಲಾಲ್ ಆರ್ಯ ಗುರೂಜಿ ಅವರು. ಆ್ಯಕ್ಚುಲಿ ಹೊಸಪೇಟೆಯಲ್ಲಿ ನಾನು ಆವಾಗಿಂದನೇ ಸ್ವದೇಶಿ ವಸ್ತುಗಳನ್ನು ತೊಗೊಳ್ಳೋದನ್ನು ನಾನು ರೂಢಿ ಮಾಡಿಕೊಂಡೆ. ಎಲ್ಲಿ ಸ್ವದೇಶಿ ವಸ್ತುಗಳು ಸಿಗ್ತಾವ ಅಲ್ಲಿ ಹೋಗಿ ಹೇಳಿದ್ರು, ತಂಡ ಮತ್ಲಬ್ ಟಾಯ್ಲೆಟ್ ಕ್ಲೀನ್, ಅದನ್ನೆಲ್ಲ ಹೇಳ್ತಾ ಇದ್ರು. ಹೀಗಾಗಿ ಅವ್ರ ಪ್ರೇರಣೆಯಿಂದ ನಾನು ಭವಲಾಲ್ ಗುರೂಜಿಯವರ ಹೊಸಪೇಟೆಯಲ್ಲಿ ಪತಂಜಲಿ ಶಾಪ್ ಇತ್ತು. ಆವಾಗ ಪತಂಜಲಿ ಶಾಪ್ ನಾನು ಪ್ರತಿ ತಿಂಗಳಿಗೆ ಹೋಗಿ ಮನೆಗೆ ಬೇಕಾದಷ್ಟು ಸಾಮಾನುಗಳು ತೊಗೊಂಬರ್ತಾ ಇದ್ದೆ. ಭವಲಾಲ್ ಗುರೂಜಿ ಅವ್ರನ್ನ ಕೇಳಿದೆ, ನಾನು ಇಲ್ರಿ ನಾನೊಂದು ಸ್ವದೇಶಿ ಅಂಗಡಿ ಮಾಡ್ಬೇಕಂತ ಮಾಡಿದ್ದೀನಿ, ಹೆಂಗಂತ ಕೇಳಿದ್ರು. ಇಲ್ಲ ಶರಣಪ್ಪ, ನೀವು ಒಂದು ಯೋಗ ಶಿಬಿರವನ್ನು ಮಾಡಿರಿ ಫಸ್ಟು ಕಾರಟಗಿಯಲ್ಲಿ. ಅದರಲ್ಲೇ ಅದು ಮುಗಿದ ತಕ್ಷಣ ಒಂದು ಸ್ವದೇಶಿ ಅಂಗಡಿಯನ್ನು ಓಪನ್ ಮಾಡೋಣ ಅಂತ ಹೇಳಿದರು. 2012ರಲ್ಲಿ ನಾವು ಒಂದು ಯೋಗ ಶಿಬಿರ ಮಾಡಿದ್ವಿ. ಅದೇ ವರ್ಷದಲ್ಲೇ ನಾವು ಒಂದು ಸ್ವದೇಶಿ ಅಂಗಡಿಯನ್ನು ಓಪನ್ ಮಾಡಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ನಡೀತಾ ಇದೆ, ಹಾಗೆ ನಡೀತದೆ. ಆದರೆ ಜನರಿಗೆ ಇನ್ನೂ ಸ್ವದೇಶದ ಬಗ್ಗೆ ಭಾಳ ಇನ್ನೂ ಹೋಗ್ಬೇಕು. ಯಾಕಂದರೆ ಈಗ ಜನರು ಅದೆಲ್ಲ ನೋಡಲ್ಲ, ಯಾವುದು ಕಮ್ಮಿ ಅದಂತ ನೋಡ್ತಾರೆ. ಆದ್ರೆ ಪತಂಜಲಿ ಪ್ರಾಡಕ್ಟ್ ಮ್ಯಾಕ್ಸಿಮಮ್ ಕಮ್ಮಿನೇ ಇದೆ. ಆದರೂ ಜನರಿಗೆ ಅಲ್ಲಿ ಬಂದು ತೊಗೋಬೇಕಂತ ಇನ್ನೂ ವ್ಯವಧಾನ ಇಲ್ಲ. ಯಾಕಂದರೆ ಬೇರೆ ಬೇರೆ ವಸ್ತುಗಳನ್ನು ಮಾರಿದಾಗ ಸಿಕ್ಕಾಪಟ್ಟೆ ಲಾಭ ಬರುತ್ತೆ. ಹೌದು, ಪತಂಜಲಿಯಲ್ಲಿ ಅಷ್ಟು ಮಾರ್ಜಿನ್ ಇರೋದಿಲ್ಲ ಅಂತ ಹೇಳ್ತಾರೆ. ಇದು ಸತ್ಯ. ನೀವು ಇಲ್ಲಿ ಶುರು ಮಾಡಿರೋ ಉದ್ದೇಶ ಜನರಿಗೆ ಒಳ್ಳೇದಾಗಲಿ ಅಂತ. ಯಾಕಂದ್ರೆ ರೀಚ್ ಆಗಿದೆ ಜನಕ್ಕೆ ಅಂತ. ರೀಚ್ ಆಗ್ತಾ ಇದೆ, ಸ್ವಲ್ಪ ಸ್ಲೋ ಅಂತ ಹೇಳಿದ್ನಲ್ಲ. ಜನರು ಇನ್ನೂ ಅದ್ರ ಬಗ್ಗೆ ಇನ್ನೂ ಭಾಳ ಜನರಿಗೆ ಎಷ್ಟೋ ವರ್ಷಗಳಾಯ್ತು. ನಾನು ಈಗ 2012ರಿಂದ ಮಾಡಿದ್ದೇನೆ ಅಂದರೂ ನಮ್ದು ಮೂಲ ಬಿಸ್ನೆಸ್ ಅದೇ ಇಲ್ಲದೆ ಇರೋದು, ಬೇರೆ ಬೇರೆ ಇರೋದ್ರಿಂದ ನಮ್ದೇನೋ ಒಂದು ಸೇವೆ, ಸ್ವದೇಶಿ ಸೇವೆ ಅಂತ ಅದನ್ನ ಮಾಡ್ಕೊಂಡಿಟ್ಕೊಂಡಿದ್ವಿ. ದೇಶದ ದುಡ್ಡು ದೇಶದಲ್ಲಿ ಇರಲಿ ಅಂತ ಉದ್ದೇಶ. ಯೋಗದ ಮುಖಾಂತರವಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾದ ಯಾವುದಾದ್ರೂ ಅಂಶಗಳಿದ್ದಾವ? ಏನು ಬದಲಾಗಿದೆ ನಿಮ್ಮ ವ್ಯಕ್ತಿತ್ವದಲ್ಲಿ? ಏನಿಲ್ಲ, ಯಾಕಂದ್ರೆ ನಾನು ಮೊದಲು ನನ್ನ ಜೀವನ ಶಿಸ್ತಿರಲಿಲ್ಲ. ನಾನು ಯಾಕಂದ್ರೆ ರೈಸ್ ಮಿಲ್ಲಲ್ಲಿ, ನಾವು ಮಾವರು ರೈಸ್ ಮಿಲ್ಲಲ್ಲಿ ದುಡಿಬೇಕಾದ್ರೆ ಯಾವಾಗ ಎದ್ದೇಳ್ತಿದ್ವಿ, ಎಲ್ಲೇ ಊಟ ಮಾಡ್ತಿದ್ವಿ, ಯಾವಾಗೋ ಮಲಗ್ತಿದ್ವಿ. ಅದೇನೋ ಒಂದು ಸಮಯಕ್ಕೆ ಸರಿಯಾಗಿ ಸಮಯ ಆಗ್ತಿರ್ಲಿಲ್ಲ. ಕೆಲವೊಬ್ರು ಅಂತಾರ ಯೋಗ ಮಾಡೋಕ್ಕೆ ಸಮಯ ಇಲ್ಲ ಅಂತಾರ,
ಸಮಯದಿಂದ ನಾವು ಕರೆಕ್ಟ್ ಯೋಗ ಮಾಡಿದರೆ ಎಲ್ಲ ಸಮಯ ಅದು ಮ್ಯಾನೇಜ್ ಮಾಡ್ತದೆ. ಅದೇ ಅದು ನಿಮ್ಮ ವ್ಯಕ್ತಿತ್ವದಲ್ಲಿ ಏನು ಅಂತ ಬದಲಾವಣೆ ಆಯ್ತು ಅಂತ? ಅದೇ ಅದೊಂದು ಸಮಯ, ನಾನು ಹೇಳಿದ್ನಲ್ಲ, ಸಮಯ ಕರೆಕ್ಟಾಗಿ ಯೂಸ್ ಮಾಡೋದು, ಯುಟಿಲೈಸ್ ಮಾಡೋದು ಹೆಂಗಂತ ನಾನು ಯೋಗದಿಂದ ಕಲ್ಕೊಂಡೆ. ಯೋಗದಿಂದ ಸಮಯವನ್ನು ಸಮಯ ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು, ಸಮಯನ ಹೆಂಗೆ ನಾವು ಹೆಂಗೆ ಯೂಸ್ ಮಾಡಬೇಕು ಅಂತ. ಎಷ್ಟು ವರ್ಷದಿಂದ ಸಂಘಟನೆಯಲ್ಲಿ ಇದ್ದೀರಿ? ನಾನು ಸಂಘಟನೆಯಲ್ಲಿ ನಾನು 2013ರಿಂದ ನಾನು ಸಂಘಟನೆಯಲ್ಲಿ ಇದ್ದೀನಿ. ಮೊದಲಿಗೆ ಜಿಲ್ಲಾ ಪ್ರಭಾರಿ, ಮೊದಲು ಜಿಲ್ಲಾ ಪ್ರಭಾರಿ ಆದೆ. ತದನಂತರ ನನ್ನ ಉತ್ತರ ಕರ್ನಾಟಕ ಸಹ ಪ್ರಭಾರಿಯಾಗಿ ಹರಿದ್ವಾರದಲ್ಲಿ ಸ್ವಾಮೀಜಿಯವ್ರ ಮುಂದೆನೇ ಬಹಲಾಲ್ಜಿ ಅವರು ಅದನ್ನು ನನಗೆ ಜವಾಬ್ದಾರಿ ಕೊಟ್ಟರು. ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಸೇವೆಯನ್ನು ಮಾಡ್ತಾಯಿದ್ದೀನಿ. ಒಂದು ಅಂದಾಜು ಎಷ್ಟಾಗಿರ್ಬೋದು ನಿಮ್ಮ ಯೋಗ ಶಿಬಿರಗಳು, ಅಥವಾ ಯಾವ್ಯಾವ ಜಿಲ್ಲೆಗೆ ಭೇಟಿ? ನಾನೇನು ಲೆಕ್ಕ ಇಟ್ಟಿಲ್ಲ. ಆದರೂ ಮ್ಯಾಕ್ಸಿಮಮ್ ನಾನು ಕರ್ನಾಟಕದ ಮ್ಯಾಕ್ಸಿಮಮ್ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ನಾನು ಯೋಗ ಶಿಬಿರವನ್ನು ಮಾಡಿ ಬಂದಿದ್ದೀನಿ. ಭಾಳ ಲಕ್ಷಾಂತರ ಮಂದಿಗೆ ನಾನು ಯೋಗ ತರಬೇತಿಯನ್ನು ಕೊಟ್ಟಿದ್ದೀನಿ. ಹಳ್ಳಿಗಳಲ್ಲಿ ನಾನು ಮಾಡಿದ್ದೀನಿ. ಈಗ ಯೋಗ ಹೇಳಲಿಕ್ಕೆ ಹೋದಾಗ ಅನೇಕ ಜನಕ್ಕೆ ಅದು ಸಂಪಾದನೆ ಆಗಿದೆ. ಅದರಿಂದ ನಿಮಗೆ ಎಷ್ಟು ಸಿಗುತ್ತೆ, ಎಷ್ಟು ಕೊಡ್ತಾರೆ ಒಂದು ಕ್ಲಾಸಿಗೆ ಅಂತ? ನಾ ಹೇಳಿದ್ನಲ್ಲ, ಇದೊಂದು ಪ್ಯಾಷನ್ ಇದು. ನೀವು ಇದರಿಂದ ನಾನು ದುಡಿಬೇಕಂತ ನಾನು ಯೋಗ ಮಾಡಿಲ್ಲ. ನನಗೇನು ಒಳ್ಳೆಯದು ಸ್ವಾಮೀಜಿ ಹೇಳ್ತಾ ಇರ್ತಾರೆ ಪ್ರತಿಯೊಂದು ಶಿಬಿರದಲ್ಲಿ. ಅವ್ರು ಹೇಳ್ತಾರೆ, ನೀವೇನು ಕಲ್ತ್ಕೊಂಡಿದ್ದೀರಿ ಅದನ್ನು 4 ಜನರಿಗೆ ಹೇಳ್ರಿ. ನಿಮ್ಗೇನಾಗಿದೆ, ನಿಮ್ಗೆ ಒಳ್ಳೇದು. ನನಗೇನಾಗಿದೆ, ನನಗೆ ಶುಗರ್, ಯಾವುದು ನನಗೆ ಬ್ಯಾಕ್ ಪೇನ್ ಕಮ್ಮಿ ಆಯಿತು, ಮಸಲ್ಸ್ ಪೇನ್ ಕಮ್ಮಿ ಆಯಿತು, ಅಲರ್ಜಿ ಕಮ್ಮಿ ಆಯಿತು. ಅದನ್ನೇ ನಾನು ಜನರಿಗೆ ಹೇಳ್ತೀನಿ, ನೋಡಪ್ಪ ಯೋಗ ಮಾಡೋದ್ರಿಂದ ಹಿಂದಾಗ್ತದೆ, ಮಾಡ್ರಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಈ ಖರ್ಚು ವೆಚ್ಚ ಎಲ್ಲ ಹೋಗಿ ಬರೋದು, ಖರ್ಚು ವೆಚ್ಚ ಇದು ಪ್ಯಾಷನ್ ಆಗಿರೋದ್ರಿಂದ ಈ ಖರ್ಚು ನಾವೇ ತೊಗೋಬೇಕಾಗ್ತದೆ. ಇದೇನು ನಂದು ಬಿಸ್ನೆಸ್ ಅಲ್ಲ. ಎಲ್ಲಿ ಹೋದ್ರು ನಾನೇನು ಸ್ವಲ್ಪ ದುಡ್ಡು ಕೊಡ್ತಾರೆ, ನಾನು ಅದನ್ನು ತೊಗೊಳಲ್ಲ, ಅವ್ರಿಗೆ ಕೊಟ್ಟು ಬಂದ್ಬಿಡ್ತೀನಿ. ಅದೇ ಕವರಲ್ಲಿ ಅವ್ರಿಗೆ ಸಮಿತಿ ಅವ್ರು ಕೊಡ್ತಿರ್ತಾರೆ. ಇಲ್ಲ ನೀವೇ ಇಟ್ಕೊರಿ, ನಿಮ್ಮ ಸಮಿತಿ ಇಟ್ಕೋದು, ಬೇರೆ ಖರ್ಚು ಮಾಡ್ರಿ ಅಂತೇಳಿ ನಾನು ಯಾವುದು ಎಕ್ಸೆಪ್ಟ್ ಮಾಡಲ್ಲ. ಇಷ್ಟೆಲ್ಲ ಸಂಘಟನೆ ಮಾಡ್ತಾ ಇದ್ದೀರಿ, ಸೇವೆ ಮಾಡ್ತಾ ಇದ್ದೀರಿ, ಇಡೀ ರಾಜ್ಯ ಸುತ್ತಿದ್ದೀರಿ, ಸಮಾಜನೂ ನೋಡ್ತಾ ಇದ್ದೀರಿ. ಎಂದಾದ್ರೂ ನಿಮಗೆ ಸಾಕಪ್ಪ ಈ ಸಂಘಟನೆ ಸೇವೆ ಸಾಕು ಬಿಟ್ಬಿಡೋಣ ಅಂತ ಅನಿಸಿದ್ದು ಏನಾರು ಇದೇನೋ ಘಟನೆ? ಸಂಘಟನೆ ನನಗೆಂದೂ ಬೇಜಾರಾಗಿಲ್ಲ. ಯಾಕಂದರೆ ಇದಕ್ಕೆಲ್ಲ ನಮಗೆ ಸ್ವಾಮೀಜಿಯವರ ಪ್ರೇರಣೆ. ಯಾಕಂದರೆ ಅವ್ರನ್ನ ನಾವು ಪ್ರತಿ ದಿವಸ ನೋಡ್ತಾ ಇರೋದ್ರಿಂದ ಅವ್ರ ಎನರ್ಜಿ ನಮಗೆ ಟ್ರಾನ್ಸ್ಫರ್ ಆಗ್ತಾ ಇರ್ತದೆ. ಹೀಗಾಗಿ ನಮಗೆಂದೂ ಇದು ಬೇಜಾರಾಗಿಲ್ಲ. ಇನ್ನೂ ಇದರಲ್ಲಿ ನನ್ನ ಜೀವ ಇರೋವರೆಗೂ ಎಷ್ಟು ಇರ್ತದೆ ಅಷ್ಟು ನನ್ನ ಸೇವೆ ಕೊಡಲಿಕ್ಕೆ ನಾನು ಜೊತೆಗೆ ಇರ್ತೀನಿ. ನಮ್ಮ ಜೊತೆಗೆ ನಮ್ಮ ಟೀಮ್ ಇದೆ. ನಮ್ಮ ಕರ್ನಾಟಕ ರಾಜ್ಯ ಪ್ರಭಾರಿಗಳಾದ ಬಹಲಾಲ್ ಆರ್ಯಾಜಿ ಅವರ ಆಶೀರ್ವಾದ ಇದೆ. ಹೀಗಾಗಿ ಎಂದೂ ನನಗೆ ಇದು ಬೇಜಾರಾಗಿಲ್ಲ. ಖುಷಿಯ ವಿಚಾರ. ಈಗ ಸ್ವಾಮೀಜಿ ತುಂಬ ಪ್ರಾಫಿಟ್ ಮಾಡಿದ್ದಾರೆ, ಇದರಿಂದ ಹಣ ಬರುತ್ತೆ, ಯೋಗ ಮಾಡಿ ಕೋಟ್ಯಾಂತರ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅದೆಲ್ಲ ಹಣ ಎಲ್ಲಿಗೆ ಹೋಗ್ತಾ ಇದೆ, ಏನು ಮಾಡ್ತಾ ಇದ್ದಾರೆ? ಇಲ್ಲ, ಭಾಳ ಜನ ಹೇಳ್ತಾರೆ ಸ್ವಾಮೀಜಿಯವರು ಅಷ್ಟು ಸಾವಿರಾರು ಕೋಟಿ ಟರ್ನ್ ಓವರ್ ಮಾಡ್ತಿದ್ದಾರೆ, ಎಲ್ಲ ಬಿಸ್ನೆಸ್ ಮಾಡ್ತಾಯಿದ್ದಾರೆ, ಸನ್ಯಾಸಿಗಳನ್ನ ಮಾಡಬಾರ್ದಲ್ಲ ಅಂತಂತಾರೆ. ನೋಡ್ರಿ, ಯಾಕಂದರೆ ಒಬ್ಬ ಸನ್ಯಾಸಿಯಾಗಿ ಸ್ವದೇಶಿ ಬಗ್ಗೆ ಇಷ್ಟು ಮಾಡ್ತಾರಂದ್ರೆ ನಮ್ಗೆ ಇನ್ನೂ ನಮ್ಮ ದೇಶದ ಬಗ್ಗೆ, ನಮ್ಮ ಸ್ವಾಮೀಜಿಯವ್ರ ಬಗ್ಗೆ ನಮ್ಗೆ ಹೆಮ್ಮೆ ಇರಬೇಕು. ಯಾಕಂದರೆ ಈಗ ಬೇರೆ ಬೇರೆ ದೇಶಗಳ ನಾವು ಬ್ರ್ಯಾಂಡ್ಗಳನ್ನು ನಾವು ಯೂಸ್ ಮಾಡೋದ್ರಿಂದ ನಮ್ಮ ದುಡ್ಡು ಬೇರೆ ದೇಶಕ್ಕೆ ಹೋಗ್ತದೆ. ನಮ್ಮ ದೇಶದ ಪ್ರಾಡಕ್ಟ್ಗಳನ್ನು ನಾವು ತೊಗೊಳೋದ್ರಿಂದ ಆ ದುಡ್ಡು ಇಲ್ಲೇ ಉಳಿತದೆ. ಆಮೇಲೆ ಒಳ್ಳೆಯ ಕಾರ್ಯಕ್ಕೆ ಹೋಗ್ತದೆ. ಸ್ವಾಮೀಜಿಯವರು ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಗಳನ್ನು ಮಾಡಿದ್ದಾರೆ, ಒಳ್ಳೊಳ್ಳೆ ಸ್ಕೂಲ್ಗಳನ್ನು, ಒಳ್ಳೊಳ್ಳೆ ಕಾಲೇಜುಗಳನ್ನು ಮಾಡಿದ್ದಾರೆ. BSB ಭಾರತ್ ಶಿಕ್ಷಣ ಬೋರ್ಡ್ ಅಂತೇಳಿ ಒಂದು ಸಪ್ರೇಟ್ ಶಿಕ್ಷಣ ಬೋರ್ಡನ್ನು ಅವರು ಮಾಡಿದ್ದಾರೆ. ಹೌದು, ಅದರ ಮುಖಾಂತರವಾಗಿ ಗುರುಕುಲಂ ವ್ಯವಸ್ಥೆಯಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಸ್ವಾಮೀಜಿಯವರು. ಒಳ್ಳೆಯ ಸಂದೇಶ. ನಿಮ್ಮ ಕುಟುಂಬದವರ ಸಹಕಾರ ನಿಮ್ಮ ಯೋಗ ಸಾಧನೆಗೆ ಎಷ್ಟಿದೆ? ಹೇಗೆ ಬೆನ್ನೆಲುಬಾಗಿ ಅವರು ನಿಮ್ಮ ಜೊತೆ ನಿಂತಿದ್ದಾರೆ? ನನಗೆ ಅದೇ ಬಲ, ನಮ್ಮ ಧರ್ಮಪತ್ನಿಯರೇ ನನಗೆ ಬಲ. ಯಾಕಂದರೆ ಸುಳ್ಳಲ್ಲ, ನಾನು ಕೆಲವೊಬ್ರು ನೋಡ್ರಿ ಏನಾಗ್ತದಂದ್ರೆ ಪ್ರತಿ ದಿವಸ ಬೆಳಗ್ಗೆ ನಾನು ಅದು ಮತ್ತು ವಿಶೇಷವಾಗಿ ನಾನು ಹೇಳ್ತೀನಿ ಈ ಚಾನಲ್ ಮುಖಾಂತರ, ಮನೇಲಿ ನೀವೊಬ್ಬರೇ ಮಾಡಬೇಡ್ರಿ. ಕೆಲವೊಂದು ಮನೇಲಿ ಹೆಂಗಿರ್ತದಂದ್ರೆ ಗಂಡ ಅಷ್ಟೇ ಯೋಗ ಮಾಡ್ತಿರ್ತಾರೆ, ವಾಕಿಂಗ್ ಮಾಡ್ತಿರ್ತಾರೆ, ಜಾಗಿಂಗ್ ಮಾಡ್ತಿರ್ತಾರೆ. ಮನೆಯಲ್ಲಿ ಹೆಣ್ಮಕ್ಳು ಮನೆ ಕೆಲಸಗಳನ್ನು ಮಾಡ್ತಾರೆ. ಹೀಗಾಗಿ ಏನಾಗ್ತದೆ, ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ನಿಮಗೂ ಜಾಸ್ತಿ ನಿಮ್ಮ ಮನೆ, ನಿಮ್ಮ ಫ್ಯಾಮಿಲಿಗೆ ಅವಶ್ಯಕತೆ ಇರ್ತದೆ. ಹೀಗಾಗಿ ನಿಮ್ಮ ಜೊತೆಗೆ ವಾಕಿಂಗ್ ಕರ್ಕೊಂಡು ಹೋಗ್ರಿ, ಅವ್ರನ್ನ ನಿಮ್ಮ ಜೊತೆಗೆ ಯೋಗವನ್ನು ಮಾಡಿಸ್ರಿ. ಯಾಕಂದರೆ ನಿಮ್ಗೆ ಎಷ್ಟು ಸ್ಟ್ರೆಸ್ ಇರ್ತದೆ ಅವ್ರಿಗೆ ಡಬಲ್ ಇರ್ತದೆ ಅದಕ್ಕೆ. ಹೀಗಾಗಿ ನೀವು ಜೊತೆಗೆ ಮಾಡೋದ್ರಿಂದ ನೀವು ಮಕ್ಕಳಿಗೆ ಏನು ಕಲಿಸೋದು ಬೇಕಾಗಲ್ಲ. ಅವಾಗ ಮಕ್ಕಳು ಆಟೋಮೆಟಿಕ್ ಆಗಿ ನೀವೇನು ಮಾಡ್ತೀರ ಅದನ್ನು ಫಾಲೋ ಮಾಡ್ತಾರೆ. ನನ್ನ ಮಗಳು ಮೊದಲೆಲ್ಲ ನನ್ನ ಮಕ್ಕಳೆಲ್ಲ ಇದೇ ಗ್ರೌಂಡಲ್ಲಿ, ಕಾರಟಗಿ KPSC ಸ್ಕೂಲ್ ಗ್ರೌಂಡಲ್ಲೇ ಯೋಗ ಕಲಿತು ದೊಡ್ಡವರಾಗಿದ್ದಾರೆ.
ಎಷ್ಟು ಜನ ಮಕ್ಕಳಿದ್ದಾರೆ? ಅವ್ರು ಏನು ನನಗೆ ಇದ್ದಾರೆ? 2 ಹೆಣ್ಮಕ್ಳು, ಒಬ್ಬ ಗಂಡು ಮಗು ಇದ್ದಾನೆ, ಗಂಡು ಮಗು ಇದೆ. ಅವ್ರಿಗೆ ಯೋಗದಲ್ಲಿ ಆಸಕ್ತಿ ಇದೆ. ಈಗ ಸ್ವಲ್ಪ ದೊಡ್ಡವರಾಗ್ಯಾರಲ್ಲ, ಸ್ವಲ್ಪ ಹೇಳಿ ಮಾಡಿಸ್ಬೇಕು. ಮೊದಲೆಲ್ಲ ಸಣ್ಣರಿದ್ದ ಸ್ವಲ್ಪ ತಾವೇ ಮಾಡ್ತಿದ್ರು, ಈಗ ನಾವೇ ಮಾಡ್ತಾರೆ ಡೈಲಿ. ಈ ಒಟ್ಟಾರೆ ಈ ಸೇವೆಯಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಮರೆಯಲಾಗದ ನೆನಪು ಘಟನೆ? ಪ್ರತಿಯೊಂದು ಶಿಬಿರಕ್ಕೆ ಹೋದಾಗ ಒಂದೊಂದು ಒಬ್ಬೊಬ್ಬ ವ್ಯಕ್ತಿಗಳು ನಮ್ಮನ್ನು ಸಿಗ್ತಾರಲ್ಲಿ. ಎಂತೆಂಥ ವ್ಯಕ್ತಿಗಳು, ಏನೋ ಪಾಪ ಏನೋ ಒಂದು ರೋಗ ಇರ್ತದೆ, ಅವರು ಅದೇ ಒಂದು ರೋಗ ಇಟ್ಕೊಂಡು ಅಲ್ಲಿ ಕ್ಲಾಸಿಗೆ ಬಂದಿರ್ತಾರೆ. ಅವ್ರಿಗೆ ನಾವು ಇಂಥದ್ದು ಮಾಡು ಅಂತ ಹೇಳಿದಾಗ ಅವ್ರು ಅದನ್ನ ಮಾಡಿ ಅವ್ರು ಆರಾಮಾದಾಗ ನನಗೆ ಫೋನ್ ಮಾಡಿ ಹೇಳ್ತಾರೆ. ಅದೇ ನಮಗೆ ಭಾಳ ಖುಷಿ ಆಗ್ತದೆ. ಅದೇ ಖುಷಿ ಆಗುತ್ತೆ. ಒಳ್ಳೆಯದು. ಈಗಿನ ಯುವಕರು ನಿಮಗೆಲ್ಲ ಗೊತ್ತಿರ್ಬೋದು, ತುಂಬ ಯುವ ಸಮುದಾಯದಲ್ಲೇ ಹೃದಯಾಘಾತಗಳು ಜಾಸ್ತಿ ಆಗ್ತಾ ಇದ್ದಾವೆ. ಯುವಕರಲ್ಲೇ ಹೃದಯಾಘಾತ, BP, ಶುಗರ್ ಹೆಚ್ಚಾಗ್ತಾ ಇದೆ. ಹಾಗಾಗಿ ಇಂದಿನ ಯುವಕರಿಗೆ ನೀವೇನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಸಂದೇಶ ಏನಿಲ್ಲ, ಪ್ರತಿ ದಿವಸ ಬೇಗ ಹೇಳ್ರಿ. ಫಸ್ಟು ರಾತ್ರಿ ಮೊಬೈಲ್ ತಿಕ್ಕೋದು ಬಿಡ್ರಿ. ಮ್ಯಾಕ್ಸಿಮಮ್ ಏನಾಗ್ಯದ ಅಂದರೆ ರಾತ್ರಿ ಹಾಸಿಗೆ ಒಳಗೆ ಕುತ್ಕೊಂಡು ನೋಡ್ರಿ, ಯಾವಾಗ ನೀವು ಬೆಡ್ಡಿಗೆ ಹೋಗ್ತಿರಲ್ಲ, ನೀವು ಮೊಬೈಲ್ನ ಇಟ್ಟು ಸೈಡ್ಗೆ ಇಟ್ಟು ನೀವು ಮಲಗ್ರಿ. ಒಳ್ಳೆ ನಿದ್ದೆ ಆಗ್ತದೆ. ಬೆಳಗ್ಗೆ ಹೇಳ್ರಿ, ಸ್ವಲ್ಪ 15ರಿಂದ 20 ನಿಮಿಷ ಬೆವರು ಬರೋ ಥರ ಎಕ್ಸರ್ಸೈಸ್ ಮಾಡಿರಿ. ಸ್ವಾಮೀಜಿ ಹೇಳ್ತಿರ್ತಾರೆ, ಜೋ ಪಸೀನಾ ನೈ ಟಪ್ಕಾಯಾಗ ಓ ಖುದ್ ಟಪಕ್ ಜಾಯಾಗ ಅಂತ. ಅಂದರೆ ಬೆವರು ಯಾರು ಇಳಿಸಲ್ಲ ಅವರು ತಮ್ಮಿಂದ ತಾವೇ ಟಪಕ್ ಜಾಯಾಗ ಅಂದರೆ ಬಿದ್ದು ಹೋಗ್ತಾರೆ ಎಂದನೇ ಒಂದು ದಿವಸ ಅಂತ. ಹಾಗಾಗಿ ಪ್ರತಿ ದಿವಸ ಒಂದು 15ರಿಂದ 20 ನಿಮಿಷ ಸೂರ್ಯ ನಮಸ್ಕಾರಗಳನ್ನು ಮಾಡಿರಿ, ಜಾಗಿಂಗ್ ಮಾಡಿರಿ, ಹಾರ್ಡ್ ಎಕ್ಸರ್ಸೈಸ್ ಮಾಡಿರಿ, ಬೆವರು ಇಳಿಸ್ರಿ. ಆಮೇಲೆ ಪ್ರತಿ ದಿವಸ ಪ್ರಾಣಾಯಾಮಗಳನ್ನು ಮಾಡಿರಿ, ಒಳ್ಳೆ ಆಹಾರಗಳನ್ನು ತೊಗೊಳ್ರಿ, ಆದಷ್ಟು ಮನೆ ಆಹಾರಗಳನ್ನು ಉಪಯೋಗಿಸ್ರಿ. ಇಂದಿನ ಯುವ ಜನರು ಹೊರಗಡೆ ಪಿಜ್ಜಾ, ಬರ್ಗರ್ ಜಾಸ್ತಿ ತಿನ್ನೋದಿಲ್ಲ. ನಾನು ಪ್ಯೂರ್ ವೆಜಿಟೇರಿಯನ್ನೇ. ಮತ್ತು ನಾನು ಪ್ಯೂರ್ ವೆಜಿಟೇರಿಯನು. ನಾನು ಇಲ್ಲಿವರೆಗೂ ಒಂದು 15ರಿಂದ 20 ವರ್ಷ ಆಯಿತು. ಮ್ಯಾಕ್ಸಿಮಮ್ ನಾನು ಇಂಗ್ಲೀಷ್ ಮೆಡಿಸಿನ್ಗಳನ್ನು ಅವಾಯ್ಡ್ ಮಾಡ್ತೀನಿ. ಆದಷ್ಟು ಆಯುರ್ವೇದ ಮೆಡಿಸಿನ್ಗಳನ್ನು ಮನೆ ಮದ್ದುಗಳನ್ನೇ ನಾನು ಪ್ರಿಫರ್ ಮಾಡೋದು. ಈಗಿನ ಯುವಕರು ನಾವು ಯೋಗಕ್ಕೆ ಬರಲ್ಲ, ಜಿಮ್ಮಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಜಿಮ್ ಬೆಟ್ರ, ಯೋಗ ಬೆಟ್ರ? ನಾನು ಈಗ ಜಿಮ್ಮನ್ನು ಮಾಡ್ಬೋದು. ಜಿಮ್ಮಿನ ಜೊತೆಗೆ ಕೆಲವೊಂದು ಆಸನಗಳ ಪ್ರಾಣಾಯಾಮಗಳನ್ನು ಮಾಡ್ಕೋಬೇಕು. ಪ್ರಾಣಾಯಾಮ ಮಾಡೋದ್ರಿಂದ ಏನಾಗ್ತದೆ ಅಂದರೆ ನಿಮ್ಮ ದೇಹದಲ್ಲಿ ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗ್ತದೆ. ದೇಹ ಏನಾಗ್ತದೆ, ನಿಮ್ಮ ದೇಹ ಮತ್ತು ಮನಸ್ಸು ಪ್ರಾಣಾಯಾಮಗಳಿಂದ ಕಂಟ್ರೋಲ್ ಆಗ್ತದೆ. ಒಳ್ಳೆಯದು. ಈಗಿನ ಸಮಾಜ ತುಂಬ ಒತ್ತಡಗಳಿಂದ ಕೂಡಿದೆ, ನಿರಾಸೆಯ ಜೀವನ, ಏನಿಲ್ಲ ಜೀವನದಲ್ಲಿ ಅನ್ಕೊಂಡ್ಬಿಡ್ತಾರೆ. ಇಂಥವ್ರಿಗೆ ನಿಮ್ಮ ಸಂದೇಶ ಏನು ಕೊಡ್ಲಿಕ್ಕೆ ಇಷ್ಟಪಡ್ತೀವಿ? ಇದೆಲ್ಲ ಸುಳ್ಳು. ಯಾಕಂದರೆ ಏನಿಲ್ಲ ಅಂತ ದಿವ್ಸಕ್ಕೆ 4 ತಾಸು ಮೊಬೈಲ್ ತಿಕ್ತಾರೆ. ಅದು ಏನಿಲ್ಲ ಅಂತಲ್ಲ, ಅವ್ರಿಗೆಲ್ಲ ಅದೇ ಒಂದು ಜೀವನ ಆಗಿದೆ. ಸಮಯ ಇಲ್ಲ ನೋಡ್ರಿ. ನಮ್ಮ ದೇಶದ ಪ್ರಧಾನಿಗಳು ಈಗಲೂ ಎದ್ದು ಯೋಗ ಮಾಡ್ತಾರೆ, ಪ್ರಾಣಾಯಾಮ ಮಾಡ್ತಾರೆ. ಅಂದರೆ ನಾವು ಅದಕ್ಕಿಂತ ಬಿಜಿ ಅಂತ ನಾವು ಯಾರೂ ಇಲ್ಲ. ಹೌದಾ? ಸುಮ್ಮನೆ ಅದೇನು ಹೇಳಲಿಕ್ಕೆ ಅಷ್ಟೇ. ಮಾಡಬೇಕಂತ ಮನಸ್ಸು ಮಾಡಿದರೆ ಏನಾದರೂ ಮಾಡ್ಬೋದು. ಅಲ್ಲ, ಒಂದಿಷ್ಟು ಜನಕ್ಕೆ ಇರುತ್ತೆ, ಏನು ಮಾಡಿದ್ರೆ ಇಷ್ಟ ಅಲ್ಲಪ್ಪ, ನಾವು ಏನು ಮಾಡಕ್ಕೆ ಹೋಗ್ಲೋದು ಬೇಡ, ಮನೇಲಿ ಇರೋಣ ಅಂತಿರ್ತಾರೆ. ಅದೇ ಹೇಳೋದು, ನಾನು ಹೇಳಿದ್ನಲ್ಲ, ಅದು ಅವರು ಏನು ಮಾಡೋಕ್ಕಲ್ಲ, ಅವ್ರು ಮೊದಲಿಂದ ಹಂಗೆ ಬಂದುಬಿಟ್ಟಿರ್ತಾರೆ. ಅದನ್ನು ಅವರು ಅದರಿಂದ ಹೊರಗಡೆ ಬರಬೇಕಾದ್ರೆ ಬೇಗ ಹೇಳ್ಬೇಕು. ಪ್ರತಿ ದಿವಸ ಎಕ್ಸಸೈಸ್, ಯೋಗ, ಪ್ರಾಣಾಯಾಮ ಮಾಡಿದ್ರೆ ತಾನೇ ಆರಾಮ್ ಎಲ್ಲ ಒಂದು ಲೆವೆಲ್ ಹತೋಟಿಗೆ ಬರ್ತದೆ. ಜೀವನ ಸಮಾಜದ ಜೊತೆ ಕೂಡಬೇಕು. ಈಗ ನಿಮ್ಗೆ ಇಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ರಿ, ಮುಂದಿನ ನಿಮ್ಮ ಗುರಿ ಅಥವಾ ಕನಸು ಏನಿದೆ? ಸ್ವಾಮೀಜಿಯವರ ಕನಸೇ ನಮ್ಮ ಕನಸು. ರೋಗ ಮುಕ್ತ ಭಾರತ ಮಾಡ್ಬೇಕಂತ ಅವ್ರ ಕನಸಿದೆ. ಅದ್ರ ಜೊತೆಗೆ ನಮ್ದೊಂದು ಅಳಿಲು ಸೇವೆ ಅಷ್ಟೇ. ಸ್ವಾಮೀಜಿ ಕನಸಿಗೆ ನೀವು ನೀರು ಹಾಕೋದು ಅಷ್ಟೇ. ಅಂದ್ರೆ ಹಚ್ಚಿರ ಪೋಣಿತಿಗೆ ತೈಲವಾಗಿ ಎರೆಯೋದಂತ. ಅಷ್ಟೇ ಕೆಲಸ. ಒಳ್ಳೆಯದು. ಈಗಿನ ಸಮಾಜ ಈ 12 ವರ್ಷ ಆಯ್ತು ಯೋಗ ಡೇ ಆಚರಿಸಲಿಕ್ಕೆ. ಎಲ್ಲರೂ ಇದರಲ್ಲಿ ಭಾಗಿಯಾಗ್ತಿರ್ತಾರೆ, ಒನ್ ಡೇ ಯೋಗ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಆದರೆ ನನಗೆ ತುಂಬ ವಿಶೇಷವಾಗಿ ನೀವು ಇವತ್ತು ಯೋಗ ಸಾಧಕರೇ ಸಿಕ್ಕಿರೋದ್ರಿಂದ BP-ಗೆ ಅಥವಾ ಶುಗರ್ಗೆ ಯೋಗದಲ್ಲಿ ಏನು ಪರಿಹಾರ ಇದೆ, ಯಾವ ಆಸನ ಮಾಡಿದ್ರೆ ಗುಣ ಆಗುತ್ತೆ, ತಿಳಿಸ್ಕೊಡ್ಬೋದಾ? ನೋಡ್ರಿ, ಯಾಕಂದರೆ ಸ್ವಾಮೀಜಿಯವ್ರು ನಾ ಹೇಳಿದ್ನಲ್ಲ, ಪ್ರತಿಯೊಂದು ರೋಗಾನುಸಾರ ಆಸನಗಳನ್ನು ಸ್ವಾಮೀಜಿಯವ್ರು ಮಾಡಿಸ್ತಾರೆ. ಶುಗರ್ಗೆ ಬೇರೆ ಆಸನ ಇದೆ, ಮಂಡೂಕಾಸನ ಅಂತ. ಶುಗರ್ಗೆ ವಕ್ರಾಸನ ಅಂತ ಬರ್ತದೆ. ಹೃದಯಕ್ಕೆ ಗೋಮುಖಾಸನ ಅಂತ ಬರ್ತದೆ. ಬೇರೆ ಆಸನ ಇದೆ. ಥೈರಾಯ್ಡ್ಗೆ ಗೂಷ್ಠಾಸನ ಅಂತ ಬರ್ತದೆ. ಸರ್ವಾಂಗಾಸನ ಮಾಡ್ಬೋದು. ಬೇರೆ ಆಸನ ಇದೆ ಭಾಳ. ಯಾಕಂದರೆ ಎಲ್ಲವನ್ನೂ ನಾವು ಇಲ್ಲಿ ಹೇಳೋಕ್ಕಾಗಲ್ಲ. ನಾವು ಅಲ್ಲಿ ಹೋದಾಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮ್ಯಾಕ್ಸಿಮಮ್ ಕಡೆ ಫ್ರೀ ಕ್ಲಾಸ್ ಇದೆ. ಬೆಳಗ್ಗೆ ಎದ್ದು ಯಾವುದೇ ಸ್ಕೂಲಲ್ಲೇ ಪತಂಜಲಿ ನಡೀತಾ ಇರ್ತದೆ, ಯಾವುದೇ ಒಂದು ದೇವಸ್ಥಾನದಲ್ಲಿ ಪತಂಜಲಿದಿರ್ತದೆ. ಬೆಳಗ್ಗೆ ಎದ್ದು ಅಲ್ಲಿ ಹೋದಾಗ ನಮ್ಮ ಸಾಧಕರು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾ ಇರ್ತಾರೆ ನಿಮ್ಗೆ. ಈಗ ಥೈರಾಯ್ಡಿಗೆ ಒಂದು ಯಾವುದಾದ್ರೂ ಪ್ರಾಣಾಯಾಮ ಇದೆನಾ? ನೋಡ್ರಿ, ಪ್ರಾಣಾಯಾಮ ಮ್ಯಾಕ್ಸಿಮಮ್ ಡಿಸೀಸ್ಗೆ ಪ್ರಾಣಾಯಾಮಗಳಲ್ಲಿ ಮದ್ದಿದೆ. ಆಸನಗಳನ್ನು ಮಾಡಬೇಕು, ಅವಶ್ಯಕತೆ ಇದ್ದರೆ ಆಸನ ಜೊತೆಗೆ ಪ್ರಾಣಾಯಾಮ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರ್ತದೆ. ಪ್ರಾಣಾಯಾಮಗಳನ್ನು ಪ್ರತಿ ದಿವಸ ಭಸ್ತ್ರಿಕಾ,
ಕಪಾಲಭಾತಿ, ಅನುಲೋಮ ವಿಲೋಮ. ಭಸ್ತ್ರಿಕಾ ಅಂದರೆ ನೋಡಿ, ದೇಹದ ಏನು ಮಾಡ್ಬೇಕು, ಉಸಿರನ್ನು ಪೂರ್ಣ ನಿಮ್ಮ ಶ್ವಾಸಕೋಶಗಳಲ್ಲಿ ತುಂಬ್ಕೋಬೇಕು, ಬಿಡಬೇಕು. ತಗೋಬೋದು, ಮತ್ತೆ ತಗೊಳ್ಳಿ 5 ಸೆಕೆಂಡ್, ಮತ್ತೆ 3 ಇಂದ 5 ಸೆಕೆಂಡ್. ಇದು ಭಸ್ತ್ರಿಕಾ ಪ್ರಾಣಾಯಾಮ. ಈಗ ಯೂತ್ಸ್ ಹೆಂಗ್ ಮಾಡ್ಬೋದು ಅಂದ್ರೆ ಸ್ಪೀಡ್ ಮಾಡ್ಬೋದು. ಯಾಕಂದ್ರೆ ಯೂತ್ಸಿಗೆ ಏನಾಗುತ್ತೆ ಅಂದ್ರೆ ಅವ್ರಿಗೆಲ್ಲ ಸ್ಪೀಡ್ ಬೇಕು. ಬೈಕ್ ತೊಗೊಂಡೋದು ಸ್ಪೀಡು, ಸೈಕಲ್ ತೊಗೊಂಡೋದು ಸ್ಪೀಡ್ ಮಾಡ್ಬೋದು. ಇದನ್ನು ನಿಧಾನವಾಗಿ ಯಾರು ಮಾಡ್ಬೇಕಂದ್ರೆ ಹೈ ಬಿ ಪಿ ಇರೋರು, ಹೃದಯದ ಸಮಸ್ಯೆ ಇರೋರು ನಿಧಾನವಾಗಿ ಮಾಡ್ಕೋಬೋದು. ಇನ್ನೊಂದು ಕಪಾಲಭಾತಿ ಅಂತಿದೆ, ಅದನ್ನ 2 ರೀತಿನೂ ಮಾಡ್ಬೋದು. ನೀವು ನಿಧಾನಗತಿಯಲ್ಲಿ ಮಾಡ್ಬೋದು, ತೀವ್ರಗತಿಯಲ್ಲಿ ಮಾಡ್ಬೋದು. ಇನ್ನೊಂದು ಇದೆ, ಯೂತ್ ಸಲ ಇದನ್ನ ಸ್ಪೀಡ್ ಮಾಡ್ಬೋದು. ಹೀಗೆ ಮಾಡಿದಾಗ ಏನಾಗ್ತದೆ, ನಿಮ್ಮ ಕಿಡ್ನಿಗಳು ಆಕ್ಟಿವ್ ಆಗ್ತದೆ, ನಿಮ್ಮ ಪ್ಯಾಂಕ್ರೇಜ್ ಆಕ್ಟಿವ್ ಆಗ್ತದೆ, ನಿಮ್ಮ ಲಿವರ್ಗಳು ಆಕ್ಟಿವ್ ಆಗ್ತದೆ, ನಿಮ್ಮ ಲಂಗ್ಸ್ ಆಕ್ಟಿವ್ ಆಗ್ತದೆ, ನಿಮ್ಮ ಹಾರ್ಟ್ ಆಕ್ಟಿವ್ ಆಗ್ತದೆ ಕಪಾಲಭಾತಿ ಮಾಡೋದ್ರಿಂದ. ಅನುಲೋಮ ವಿಲೋಮ ಅಂದ್ರೆ ನಾಡಿ ಶುದ್ಧಿ ಪ್ರಾಣಾಯಾಮ ಅಂತ ಹೇಳ್ತಾರೆ. ಎಡಗಡೆ ಬಲ ಹೆಬ್ಬೆಟ್ಟಿಂದ ಎಡಹೊಳೆಯನ್ನು ಉಸಿರು ತಗೊಂಡು ಬಲಗಡೆ ಬಿಡೋದು, ಮತ್ತೆ ಬಲಗಡೆ ತಗೊಂಡು ಎಡಗಡೆ ಬಿಡೋದು. ಇದನ್ನ ನಿಧಾನವಾಗಿ ಮಾಡಬೇಕು. ನಾನು ಸ್ವಲ್ಪ ಇಲ್ಲಿ ಸ್ಪೀಡ್ ತೋರಿಸಿದೆ. ನಿಧಾನವಾಗಿ ಅಂದರೆ ಎಡಕ್ಕೆ ತೊಗೊಂಡು ಬಲಕ್ಕೆ ಬಿಟ್ಟು, ಬಲಕ್ಕೆ ತೊಗೊಂಡು ಎಡಕ್ಕೆ ಬಿಟ್ಟಾಗ ಒಂದು ಕ್ರಿಯೆ, ಅಂಥ ಕ್ರಿಯೆ 3 ಇಂದ 4 ಆಗಬೇಕು 1 ನಿಮಿಷಕ್ಕೆ. ಅಷ್ಟು ನಿಧಾನವಾಗಿ ಮಾಡಬೇಕು. ಇದಕ್ಕೆ ಇನ್ನೊಂದು ಹೆಸರು ನಾಡಿ ಶುದ್ಧಿ ಪ್ರಾಣಾಯಾಮ ಅಂತ ಹೇಳ್ತಾರೆ. ಇದರಲ್ಲಿ ನಿಮ್ಮ ದೇಹದಲ್ಲಿ ಅಂದರೆ ಆಕ್ಸಿಜನ್ ಲೆವೆಲ್ ಜಾಸ್ತಿ ಹೋಗ್ತದೆ. ನೋಡಿ, ಆಕ್ಸಿಜನ್ ಸೆಲ್ಸ್, ಕ್ಯಾನ್ಸರ್ ಸೆಲ್ಸ್ ಆಕ್ಸಿಜನ್ ಎಲ್ಲಿ ಜಾಸ್ತಿ ಇರ್ತದೆ ಅಲ್ಲಿ ಬೆಳೆಯಂಗಿಲ್ಲ. ಕಾರ್ಬನ್ ಡೈಆಕ್ಸೈಡ್ ಇದ್ದಲ್ಲಿ ಜಾಸ್ತಿ ಬೆಳೆಯೋದ್ರಿಂದ ಆಕ್ಸಿಜನ್ ಜಾಸ್ತಿ ನಮ್ಮ ದೇಹದಲ್ಲಿ ಹೋದಾಗ ಏನಾಗ್ತದೆ, ಎಲ್ಲ ಒಳ್ಳೆಯ ನಿಮ್ಮ ರೋಗಾಣುಗಳು ನಿಮಗೆ ಆಕ್ಟಿವ್ ಆಗ್ತದೆ, ಸೆಲ್ಸ್ ಆಕ್ಟಿವ್ ಆಗ್ತದೆ. ಇದನ್ನ ಒಂದಿಷ್ಟು ಜನ ಮಾಡಬಾರ್ದು ಅಂತ ಇರುತ್ತೆ. ಯಾರು ಮಾಡಬಾರ್ದು ಅಂದ್ರೆ ನೋಡಿ, ಕಪಾಲಭಾತಿ ಒಂದೇ, ಮಿಕ್ಕಿದೆಲ್ಲ ಮಾಡ್ಬೋದು. ಕಪಾಲಭಾತಿ ಯಾರು ಮಾಡೋದು, ಮಂತ್ಲಿ ಪೀರಿಯಡ್ಸ್ ಬಂದಾಗ 3 ಡೇಸ್ ಮಹಿಳೆಯರು ಮಾಡಬಾರ್ದು, ಗರ್ಭಿಣಿ ಸ್ತ್ರೀಯರು ಮಾಡಬಾರ್ದು. ಹೊಟ್ಟೆಗೆ ಏನಾನ ಆಪರೇಷನ್ ಆದರೆ ಡಾಕ್ಟರ್ ಸಲಹೆಗಳನ್ನು ತಗೊಂಡು ಕಪಾಲಭಾತಿಯನ್ನು ಮಾಡಬೇಕು. ಎಲ್ಲರೂ ಮಾಡ್ಬೋದು. ಇದಕ್ಕೇನು ನೋ ರಿಸ್ಟ್ರಿಕ್ಷನ್. 3 ವರ್ಷದಿಂದ ಹಿಡಿದು 100 ವರ್ಷದವರೆಗೂ ಎಲ್ಲರೂ ಮಾಡ್ಬೋದು. ನಿಮ್ಮ ಹತ್ರ ಯೋಗ ಕಲ್ತು ನನಗಿಂತದೊಂದು ರೋಗ ಗುಣ ಆಗಿದೆ ಅಂತ ಹೇಳಿದವ್ರು ಯಾರು ಇದ್ದಾರೆ? ಭಾಳ ಜನ ಅದಾರ, ಫೋನ್ ಮಾಡ್ತಾರೆ, ಹೇಳ್ತಾರೆ. ಇವನ್ ಬೋನ್ ಕ್ಯಾನ್ಸರ್ ಸತಿ ಆರಾಮಾಗಿದೆ. ಒಬ್ಬ ಸರ್ ಅವರು ಕೃಷ್ಣಾಜಿ ಅಂತ, ಅವ್ರಿಗೆ ಬೋನ್ ಕ್ಯಾನ್ಸರ್ ಇತ್ತು. ಪ್ರತಿ ದಿವಸ ಬೆಳಗ್ಗೆ 2 to 3 ಅವರ್ಸ್ ಪ್ರಾಣಾಯಾಮ ಮಾಡ್ತಿದ್ರು, ಸಾಯಂಕಾಲ 2 ರಿಂದ 3 ತಾಸು ಪ್ರಾಣಾಯಾಮ ಮಾಡ್ತಾಯಿದ್ರು. ಬೋನ್ ಕ್ಯಾನ್ಸರ್ ನೆಗೆಟಿವ್ ಆಗಿದೆ ಅಂತ ಬೆಂಗಳೂರು ಟೆಸ್ಟ್ ಮಾಡಿಸಿದಾಗ ಅಲ್ಲಿಂದ ನನಗೆ ಫೋನ್ ಮಾಡಿದ್ರು ಅವರು, ಹಿಂಗ್ರಿ ಗುರುಜಿ ಹಿಂಗಾಗೈತೆ ಅಂತ. ನನಗೆ ಭಾಳ ಖುಷಿ ಆಯ್ತು, ನೋಡಿ ಯೋಗದಿಂದ ಇಷ್ಟೆಲ್ಲ ಶಕ್ತಿ ಇದೆ ಅಂತ. ಈಗ BP ಶುಗರ್ಗೆ ಪ್ರಾಣಾಯಾಮಗಳು, ಆಸನಗಳೆಲ್ಲ ಹೇಳಿದ್ರಿ. ಇದ್ರಲ್ಲಿ ಮನೆ ಮದ್ದು ಏನಾರು ಇದೆಯಾ? ನಿಮ್ಗೆ ಮನೆ ಮದ್ದಿನ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಮನೆ ಮದ್ದು ಅಂದರೆ ಅಡುಗೆ ಮನೆಯಲ್ಲೇ ಎಲ್ಲ ಔಷಧ ಇರ್ತದೆ. ನೋಡಿ, BPಗೆ ನೀವು ಸೋರೆಕಾಯಿ ಬೆಸ್ಟ್ ಜ್ಯೂಸ್, ಸೋರೆಕಾಯಿ ಜ್ಯೂಸನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಹೃದಯಕ್ಕೂ ಒಳ್ಳೆಯದು, ನಿಮ್ಮ ವೇಟ್ ಲಾಸ್ ಮಾಡ್ತದೆ, ನಿಮ್ಮ BPನೂ ಕಂಟ್ರೋಲ್ ಮಾಡ್ತದೆ. ಶುಗರ್ಗೆ ಸ್ವಾಮೀಜಿ ಹೇಳ್ತಾರೆ, ಕೀರಾ, ಕರೇಲಾ, ಟಮಾಟರ್, ಒಂದು ಹಾಗಲಕಾಯಿ, ಒಂದು ಸೌತೆಕಾಯಿ, ಒಂದು ಟೊಮೆಟೊ ಜ್ಯೂಸನ್ನು ಪ್ರತಿ ದಿವಸ ಬೆಳಿಗ್ಗೆ ಖಾಲಿ ಹೊಟ್ಟಿಲೆ 1 ಗ್ಲಾಸ್ ಕುಡೀರಿ. ಆಸನಗಳನ್ನು, ಯೋಗ, ಪ್ರಾಣಾಯಾಮ ಮಾಡಿರಿ, ಕಂಟ್ರೋಲ್ ಆಗ್ತದೆ ಅಂತ ಹೇಳ್ತಾರೆ. ಮನೆ ಮದ್ದುಗಳು, BP ಅಥವಾ ಅರಿಶಿನ ಪುಡಿನ ಮನೇಲಿ, ಅರಿಶಿನ ಪುಡಿ ಅದು ಒಂದು ರೀತಿ ಆಂಟಿಬಯೋಟಿಕ್ ಇದ್ದಂಗೆ, ಅರಿಶಿನ ಪುಡಿ ಯೂಸ್ ಮಾಡ್ಬೋದು. ತುಂಬ ಹೆಡ್ಡೇಕ್ ಇರೋರಿಗೆ ಅಥವಾ ಏನು ಬಳಸ್ಬೋದು ಅವ್ರ ಮನೆ ಮದ್ದಿನಲ್ಲಿ? ಹೆಡ್ಡೇಕಿನ ಮನೆ ಮದ್ದುಗಿನ ಅನುಲೋಮ ವಿಲೋಮ ಪ್ರಾಣಾಯಾಮ ಮ್ಯಾಕ್ಸಿಮಮ್ ಮಾಡಿದರೆ ಅದರಲ್ಲೇ ಭಾಳ ಕಂಟ್ರೋಲ್ ಆಗ್ತದೆ. ಏನು ಔಷಧಿನೇ ಬೇಕಾಗಿಲ್ಲ. ಅನುಲೋಮ ವಿಲೋಮ ಪ್ರಾಣಾಯಾಮದಲ್ಲೇ ಮೈಗ್ರೇನ್ಗೆ, ಹೆಡ್ಡೇಕಿಗೆ ಒಳ್ಳೆ ಮೆಡಿಸಿನ್ ಅದು ಪ್ರಾಣಾಯಾಮ. ಈಗ ಅದೊಂದು ಕಡೆ ನಾನು ಕೇಳ್ಪಟ್ಟಿದ್ದೆ, ತುಪ್ಪನ ಮೂಗಿನ ಒಳಗೆ ಹಾಕ್ಬೋದು. ರಾತ್ರಿ ಮಲಗುವಾಗ ಒಂದು ಆಕಳ, ಪ್ಯೂರ್ ದೇಸಿ ಆಕಳದ ತುಪ್ಪವನ್ನು ಒಂದು 2 ಹನಿ ಹಾಕಿ ಮಲಗೋದ್ರಿಂದ ನಿಮಗೆ ಉಸಿರಾಟದ ತೊಂದರೆನೇ ಇರೋದಿಲ್ಲ, ಆರಾಮಾಗಿ ನಿದ್ದೆನೂ ಬರ್ತದೆ. ಮೂಗಿನ ಒಳಗೆ ಹೆಡ್ಡೇಕಿಗೆ ಮಾತ್ರ ನೀವು ಪ್ರಾಣಾಯಾಮ ಮಾಡಲೇಬೇಕು. ಮಾಡಿದರೆ ಅದು ಕಂಟ್ರೋಲ್ ಆಗೋದು. ಬರೀ ತುಪ್ಪ ಹಾಕಿ ಮಲಗಿದ್ರೆ ಅದು ಸಾಧ್ಯ ಇಲ್ಲ. ಯೋಗದ ಮೂಲಕ, ಕೊನೆಯದಾಗಿ ಯೋಗದ ಮೂಲಕ ಸಮಾಜಕ್ಕೆ ನೀವು ಕೊಡುವ ಸಂದೇಶ ಏನು? ಸಮಾಜಕ್ಕೆ ಸಂದೇಶ ಅಂದರೆ ಯೋಗ ಮಾಡಿರಿ,
ಯೋಗ ಮಾಡಿಸ್ರಿ. ಯಾಕಂದರೆ ನೀವು ಒಂದೇ ಮಾಡಬೇಡ್ರಿ, ನಿಮಗೇನು ಅನುಭವ ಆಗಿದೆ ಅದನ್ನ 4 ಜನರಿಗೆ ಹೇಳ್ರಿ. ಯೋಗ ಅಂದರೆ ಒಂದು ಕೂಡುವಿಕೆ ಇದ್ದಂಗೆ, ಅದು ಒಂದು ಎಲ್ಲರೂ ಒಂದು ಬೆಸೆಯುವ ಒಂದು ಕೆಲಸ. ಹಾಗಾಗಿ ಪ್ರತಿ ದಿವಸ ನೀವು ಯೋಗ ಮಾಡಿರಿ. ಮೊದಲು ನೀವು ಅದರಿಂದ ಲಾಭ ತೊಗೊಳ್ರಿ. ಆ ಲಾಭವನ್ನು ನೀವು ಬೇರೆಯವರಿಗೆ ಹಂಚೋದೇ ಒಂದು ಸಂದೇಶ. ಈ ಪರಿಸರದ ಕುರಿತು ನೋಡಿ, ಪರಿಸರದ ಕಾಳಜಿ ಅಂದರೆ ನೋಡಿರಿ, ಇವಾಗಿನ ಹೆಂಗಾಗಿದೆ ಅಂದರೆ ನಮ್ಮ ಪ್ರಪಂಚದಲ್ಲಿ ಪ್ಲಾಸ್ಟಿಕ್ ರಾಜ್ಯಭಾರ ಮಾಡ್ತಾ ಇದೆ. ಆದಷ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿರಿ. ನಾನು ಈಗಲೂ ನೀವು ಕಾರ್ಟಿಲೆಲ್ಲೇ ಕೇಳ್ರಿ, ನಾನು ಹೋದ್ರೆ ಕಿರಾಣಿ ಅಂಗಡಿಗಳಲ್ಲಿ ನನಗೆ ಕವರ್ ಕೊಡೋದಿಲ್ಲ ಅವರು, ಯಾಕಂದ್ರೆ ನಾನು ಇಸ್ಕೊಳ್ಳೋದಿಲ್ಲ ಕವರ್. ಅವರಾಗಲೇ ನನಗೆ ವಿತೌಟ್ ಕವರೇ ನನಗೆ ಕೊಡ್ತಾರೆ. ಯಾಕಂದ್ರೆ ಗಾಡೀಲಿ ಖಾಯಂ ನಾನು ಒಂದು ಚೀಲ ಇಟ್ಟಿರ್ತೀನಿ. ಪ್ಲಾಸ್ಟಿಕ್ ಯೂಸ್ ಮಾಡೋದು ಕಮ್ಮಿ ಮಾಡಿರಿ. ಆಮೇಲೆ ಸಸಿಗಳನ್ನು ಬೆಳೆಸಿರಿ. ಪ್ರತಿ ದಿವಸ ನಿಮ್ಮ ಆ್ಯನಿವರ್ಸರಿ ದಿವಸ, ನಾನು ಈಗಲೂ ನನ್ನ ಮಕ್ಕಳ ಬರ್ತಡೇ ದಿವಸ ಗಿಡಗಳನ್ನು ಹಾಕಿದ್ದೀನಿ. ನನ್ನ ಮಗಳಿಗೆ ಈಗ ಒಬ್ಬಳಿಗೆ 23 ವರ್ಷದ ಗಿಡ ಈಗಲೂ ಇದೆ ನಮ್ಮ ಎಲ್ವಿಟಿ ತೋಟದಲ್ಲಿ, ಬೇಕಾದ್ರೆ ತೋರಿಸ್ತೀನಿ. ಪ್ರತಿಯೊಂದು ವರ್ಷ ಒಂದೊಂದು ಗಿಡ ಹಾಕಿದೇನಾಗ್ತದೆ, ಅದೊಂದು ನಿಮಗೊಂದು ನೆನಪಿನ ಒಂದು ಇದು ಗಣಿಯಾಗಿ ನಿಮ್ಮ ಮನಸ್ಸಿನಲ್ಲಿ ಇರ್ತದೆ. ಪ್ರತಿಯೊಂದು ಹುಟ್ಟುಹಬ್ಬಕ್ಕೂ ಒಂದು ಗಿಡನ ಹಾಕ್ರಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪರಿಸರವನ್ನು ಉಳಿಸಿರಿ ಅಂತ ನಾನು ಹೇಳ್ತೀನಿ. ಅಂದ್ರೆ ಪರಿಸರ ಕಾಳಜಿ ಜೊತೆಗೆ ಹುಟ್ಟುಹಬ್ಬ ಆಚರಿಸಬೇಕು, ಆ್ಯನಿವರ್ಸರಿಗಳಿದ್ದಾಗ ಸಸಿಗಳನ್ನು ಹಾಕೋದ್ರ ಬಗ್ಗೆ ಒಂದು ಅದ್ಭುತ ಸಂದೇಶ ಕೊಟ್ಟಿದ್ದೀರಿ. ಯೋಗದ ಮುಖಾಂತರವಾಗಿ ಸಮಾಜದಲ್ಲಿ ತಮ್ಮದೇ ಆದಂಥ ಬದಲಾವಣೆಗಳನ್ನು ನೀವು ತರ್ತಾ ಇದ್ದೀರಿ. ಯೋಗ ಒಂದು ದಿವಸದ ಅಭ್ಯಾಸ ಆಗದೆ ಇಡೀ ಜೀವನದ ಅಭ್ಯಾಸ ಆಗಬೇಕು ಅಂತೇಳಿ ನಮ್ಮ ಬಿಚ್ಕಲ್ ಡೈರೀಸ್ ವೀಕ್ಷಕರಿಗೆಲ್ಲ ತಿಳಿಸ್ಕೊಟ್ಟಿದ್ದೀರಿ. ವಿಶೇಷವಾಗಿ ಈ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕುರಿತು ನಿಮ್ಮ ಅಭಿಪ್ರಾಯ? 12ನೇ ವರ್ಷದ ಯೋಗ ದಿನಾಚರಣೆ ನೋಡಿ, ಯಾಕಂದರೆ ಇದನ್ನು ಮೊದಲು ಸ್ಟಾರ್ಟ್ ಮಾಡಿದಾಗ ಎಲ್ಲ ಕನಿಷ್ಠ 190ಕ್ಕೂ ಅಧಿಕ ರಾಷ್ಟ್ರಗಳು ನೋಡಿ. ಯೋಗ ಅಂದರೆ ಸ್ವಾಮೀಜಿ ಹೇಳ್ತಾರೆ, ಯೋಗ ಸಾಧಕರಿಗೆ ಒಂದು ಸಾಧನಾ ಪದ್ಧತಿ, ಸಾಮಾನ್ಯರಿಗೆ ಅದೊಂದು ಜೀವನ ಪದ್ಧತಿ, ರೋಗಿಗಳಿಗೆ ಅದೊಂದು ಚಿಕಿತ್ಸಾ ಪದ್ಧತಿ. ಹೀಗಾಗಿ ಎಲ್ಲ 199ಕ್ಕೂ ಅಧಿಕ ರಾಷ್ಟ್ರಗಳು ಇದನ್ನು ಎಕ್ಸೆಪ್ಟ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರು ಮೋದಿ ಹೇಳಿದ್ದಾರೆ, ಸ್ವಾಮಿ ರಾಮದೇವ್ ಗುರೂಜಿ ಹೇಳ್ಯಾರ ಮತ್ತು ರವಿಶಂಕರ್ ಗುರೂಜಿ ಹೇಳ್ಯಾರ ಅಂತ ಅವ್ರೇನು ಮಾಡಲಿಲ್ಲ. ಅದು ಅದರಿಂದ ಒಂದು ಏನೋ ಶಕ್ತಿ ಇದೆ ಅಂತ ಅವ್ರಿಗೆಲ್ಲ ಗೊತ್ತಾಯಿತು. ಹೀಗಾಗಿ ಇಡೀ ಪ್ರಪಂಚದಲ್ಲಿ ಆ ಒಂದು ದಿವಸ ವಿಶೇಷವಾಗಿ ಯೋಗ ದಿನಾಚರಣೆ ಮಾಡ್ತಾ ಇದ್ದಾರೆ. ಈಗ ಕೆಲವೊಂದು ಏನಾಗಿದೆ ಅಂದರೆ ಬರೀ ಸ್ಟೇಟಸ್ಗೆ ಮತ್ತು ಫೋಟೋಕ್ಕಾಗಿದೆ. ಆ ರೀತಿ ಮಾಡಬೇಡ್ರಿ. ಜೂನ್ 21 ಯೋಗ ಡೇ ಆಗಬಾರ್ದು, ಪ್ರತಿನಿತ್ಯದ ಜೀವನ ಶೈಲಿ ಆಗಬೇಕಂತ ನನ್ನ ಉದ್ದೇಶ. ಈ ಸಾರಿ ಸಂಕಲ್ಪ ಮತ್ತು ಈ ಸಾರಿ ಥೀಮ್ ಬಂದ್ಬಿಟ್ಟು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತ ಇದೆ. ಹೌದು ನೋಡ್ರಿ, ಯಾಕಂದ್ರೆ ಏನಾಗಿದೆ ಅಂದರೆ ವಯಸ್ಸಾದಂಗೆಲ್ಲ ಮನುಷ್ಯನಲ್ಲಿ ತರತರವಾದ ರೋಗಗಳು ಬರ್ತಾ ಇದ್ದಾವೆ. ಈಗ ನೋಡ್ರಿ, ಯಾಕಂದ್ರೆ 30 ವರ್ಷಕ್ಕೆ BP, 40 ವರ್ಷಕ್ಕೆ ಶುಗರು, 50 ವರ್ಷಕ್ಕೆ ಹಾರ್ಟ್ ಪ್ರಾಬ್ಲಮ್ಮು. ನೋಡಿ, ವಯಸ್ಸಾದಂಗೆಲ್ಲ ಏನಾಗ್ತದೆ, ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತದೆ. ನೀವು ಪ್ರತಿ ದಿವಸ ಯೋಗ ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ವಯಸ್ಸನ್ನು ನೀವು ಅಲ್ಲಿ ನಿಲ್ಲಿಸ್ಬೋದು. ಅದರ ಅನುಭವ ನನಗಾಗಿದೆ. ಹೀಗಾಗಿ ನಾನು ಅದನ್ನು ಹೇಳ್ತಾ ಇದ್ದೀನಿ. ಈ ಸಾರಿ ನಿಮ್ಮ ಸೆಲೆಬ್ರೇಷನ್ ಎಲ್ಲಿ ನಡೀತಾ ಇದೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆದು? 12ನೇ ಯೋಗ ದಿನಾಚರಣೆ ನಾವು ಇಲ್ಲೇ ಕಾರ್ಟಿಗಲ್ಲೇ KPC ಸ್ಕೂಲಲ್ಲಿ ಮಾಡ್ತಾ ಇದ್ದೀವಿ. ನಮ್ಮ ಸಂಘಟನೆ ಟೀಮ್ ಇದೆ. ಅವರೇ ನನಗೊಂದು ಶಕ್ತಿ. ಯಾಕಂದ್ರೆ ನಾನು ಇಡೀ ರಾಜ್ಯದ ಜವಾಬ್ದಾರಿ, ಉತ್ತರ ಕನ್ನಡ ಜವಾಬ್ದಾರಿ ಇರೋದ್ರಿಂದ ನಮ್ಮ ಟೀಮ್ ಕಾರ್ಟಿಗಲ್ಲಿ ಒಳ್ಳೆಯ ಟೀಮ್ ಇದೆ. ಜನ ಸೇರ್ಬೋದು ಈ ಸಾರಿ ಯೋಗ ದಿನಾಚರಣೆಗೆ? ಯೋಗ ದಿನಾಚರಣೆಗೆ ಒಂದು 200ರಿಂದ 300 ಜನ ಬರ್ಬೋದು. ಯಾಕಂದ್ರೆ ಸಣ್ಣ ಗ್ರೌಂಡ್ ಇದೆ. ನಾವು ಆದಷ್ಟು ಜಾಸ್ತಿ ಪ್ರಚಾರನೂ ಮಾಡೋದಿಲ್ಲ. ಕೆಲವೊಂದು ಜನರಿಗೆ ನಾವು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಹೇಳಿರ್ತೀವಿ. ಗೊತ್ತಿರೋರು ಬರ್ತಾರೆ ಜನರು. ಒಟ್ಟಾರೆ ಜರ್ನಿ ಯೋಗದ ಮುಖಾಂತರವಾಗಿ ಕೂಡಿದೆ ನಿಮ್ಮದು. ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಬಿಚ್ಕಲ್ ಡೈರಿ ಯೂಟ್ಯೂಬ್ ಚಾನಲ್ಗೆ ಕೊಟ್ಟು ಸಮಾಜಕ್ಕೆ ಯೋಗದ ಸಂದೇಶಗಳನ್ನು ಮುಟ್ಟಿಸಿದ್ದೀರಿ. ಹಾಗಾಗಿ ಕೊನೆಯದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಬಿಚ್ಕಲ್ ಡೈರೀಸ್ ವತಿಯಿಂದ ನಿಮಗೊಂದು ಪುಸ್ತಕ ಉಡುಗೊರೆ ಇದೆ. ದಯವಿಟ್ಟು ಪುಸ್ತಕವನ್ನು ತೆಗೆದುಕೊಳ್ಳಿ. ನಿರಂತರವಾಗಿ ಪುಸ್ತಕಗಳನ್ನು ಓದಿ ಅದರ ಸಂದೇಶ ಇನ್ನೂ ಹೆಚ್ಚು ಜನರಿಗೆ ಮುಟ್ಟಲಿ ಅಂತ ಕೇಳ್ಕೊಳ್ತೀನಿ. ಕೊನೆಯದಾಗಿ ಒಂದು ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿ. ಅನಿಸಿಕೆ ಏನಿಲ್ಲ, ಇಷ್ಟೆಲ್ಲ ನಾನು ಹೇಳಿದ್ದೀನಲ್ಲ. ಒಂದು ನೋಡಿ, ಜೀವನ ಹೆಂಗಿರ್ಬೇಕಂದ್ರೆ ಆಚಾರ ಹೇಳಿ ಬದನೆಕಾಯಿ ತಿನ್ನಂಗೆ ಆಗಬಾರ್ದು. ನಾವೇನು ಮಾಡ್ತೀವಿ, ನಾವೇನು ಹೇಳ್ತೀವಿ ಅದನ್ನು ನಾವು ರೂಢಿಸ್ಕೊಳ್ಬೇಕು ಫಸ್ಟ್. 14 ವರ್ಷಗಳಿಂದ ಕಾರಟಗಿಯ KPSC ಸ್ಕೂಲಲ್ಲಿ ಪ್ರತಿದಿನ ಬೆಳಗ್ಗೆ 5:30ಯಿಂದ 7 ಗಂಟೆವರೆಗೂ ಪ್ರತಿ ದಿವಸ ಉಚಿತ ಶಿಬಿರ ಕ್ಲಾಸ್ ಇರ್ತದೆ. ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿ ಬಂದು ಜಾಯ್ನ್ ಆಗ್ರಿ.
ಯೋಗ ಉಚಿತ, ಆರೋಗ್ಯ ಖಚಿತ. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಬಿಚ್ಕಲ್ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನೀಡಿ ಅದ್ಭುತವಾದಂತಹ ಸಂದೇಶಗಳನ್ನು ಸಮಾಜಕ್ಕೆ ನೀಡಿದ್ದೀರಿ. ಮುಂದೆ ನೀವು ಅಂದ್ಕೊಂಡಂಥ ಗುರಿಗಳು, ನಿಮ್ಮ ಕನಸುಗಳು ಎಲ್ಲವೂ ಈಡೇರಲಿ. ಆರೋಗ್ಯವಂತ ಭಾರತ, ಸದೃಢ ಭಾರತದ ಕಲ್ಪನೆ ಸಾಕಾರಗೊಳ್ಳಿ ಅಂಥೇಳಿ ನಮ್ಮ ಚಾನಲ್ ವತಿಯಿಂದನೂ ಸಹ ಕೇಳಿಕೊಳ್ತಾ, ನಿಮ್ಮ ಅಮೂಲ್ಯವಾದ ಸಮಯ ನೀಡಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಈ ಒಂದು ಬಿಚ್ಕಲ್ ಡೈರಿ ಅಂತ ಒಂದು ಯೂಟ್ಯೂಬ್ ಚಾನಲು ಒಳ್ಳೆಯ ಕೆಲಸಗಳನ್ನು ಸಮಾಜಮುಖಿಗಳ, ಯಾಕಂದರೆ ನಾನು ಬಹಳ ಯೂಟ್ಯೂಬ್ಗಳನ್ನು ನೋಡ್ತಾ ಇರ್ತೀನಿ, ಬೇರೆ ಬೇರೆ ಏನನ್ನು ಹಾಕ್ತಾ ಇರ್ತಾರೆ. ಇಂಥ ಒಂದು ಒಳ್ಳೆಯ ಯೋಗದ ಬಗ್ಗೆ ಆಗಲಿ, ಬೇರೆ ವಿಷಯಗಳ ಬಗ್ಗೆ ಒಳ್ಳೆ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇಂಥ ಚಾನಲ್ಗಳನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೇರೆಯವ್ರಿಗೆ ಶೇರ್ ಮಾಡಿರಿ. ಯಾಕಂದರೆ ಇನ್ನೂ ಜನರಿಗೆ ಮುಟ್ಟಬೇಕು. ಯಾಕಂದರೆ ಸೋಷಿಯಲ್ ಮೀಡಿಯಾ ಇವಾಗ ಮುಂಚೂಣಿಯಲ್ಲಿದೆ. ಮೊದಲು ಹಂಗೆ ಇರ್ತಿರಲಿಲ್ಲ. ನಾವು ಸಣ್ಣರಿದ್ದಾಗ ಏನೇ ನೋಡ್ಬೇಕಂದ್ರೆ ಪೇಪರ್ ಇರ್ತಾಯಿತ್ತು, ಪೇಪರ್ ಓದಬೇಕು, ಇಲ್ಲದ್ರೆ DD ಚಾನಲ್ TV ನೋಡ್ಬೇಕು ಅಷ್ಟೇ. ಇವಾಗ ಸೋಷಿಯಲ್ ಮೀಡಿಯಾ ಭಾಳ ಬೆಳೆದಿರೋದ್ರಿಂದ ಇಂಥ ಚಾನಲ್ಗಳಿಗೆ ಜನರು ಸ್ವಲ್ಪ ಪ್ರೇರಣೆ ಕೊಡಬೇಕಂತ ನಾನು ಹೇಳ್ತೇನೆ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ, ಇದು ಆಗಿತ್ತು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ವಿಶೇಷ ಕಾರ್ಯಕ್ರಮ. ಯೋಗ ಸಂದೇಶಕರಾಗಿ ಆಗಮಿಸಿದಂಥ ಶ್ರೀ ಶರಣಬಸವ ಶ್ರೀ ಚನ್ನಳ್ಳಿ ಅವರಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದ ತಿಳಿಸುತ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ.